ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ. ಇದು ವಿಶ್ವವಾಣಿ ಜಗದವಾಣಿ ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ, ಮನಸ್ಸಿನ ಭಾವನೆಗಳನ್ನು ಹದ ಮಾಡುವ ಕೇಂದ್ರ. ಇದು ರಂಗಭೂಮಿಯೂ ಹೌದು. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ವೈದ್ಯಕೀಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM. ನಮ್ಮೂರ ಬಾನುಲಿಯ ಈ ಮಹಾ ಅರಮನೆಯಲ್ಲಿ ಇಂದು ರಾರಾಜಿಸುವರು ರಂಗಭೂಮಿ ಕಲಾವಿದೆ. ಅಲ್ಲದೆ ಪಾರಿಜಾತ ರಾಧಾ ನಾಟಕ, ರಾಧಾಕೃಷ್ಣ ನಾಟಕ, ಸಂಗ್ಯಾಬಾಳ, ಹಲವಾರು ಸಣ್ಣಾಟಗಳು, ದೊಡ್ಡಾಟಗಳು, ಬಯಲಾಟದಲ್ಲಿ ಕಾಣಿಸಿಕೊಂಡ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ, ಎಲ್ಲರ ಮನಸ್ಸನ್ನು ಗೆದ್ದ ಬೆಳಗಾವಿಯ ನಮ್ಮ ಕರುನಾಡಿನ ಮನೆಯ ಮಗಳಾಗಿ ಬೆಳೆದ ಶ್ರೀಮತಿ ಸುಶೀಲಾ ಹೆಗಡೆ ಮೋದಗ ಅವರು. ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ಕೇಳುಗರೆ, ಮೊದಲನ್ನು ಅವರನ್ನು ಆಧರಿಸಿ ಗೌರವಿಸಿ ಸ್ವಾಗತಿಸೋಣಂತ. ಸುಶೀಲಕ್ಕ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗೆ ಆಧಾರದ ಸ್ವಾಗತ ಹಾಗೂ ನಮಸ್ಕಾರಗಳು. ನಮಸ್ಕಾರ ರೀ. ಕೇಳುಗರೆ, ವಾಡಿಕೆಯಂತೆ ಒಂದು ಸುಂದರ ಅಣ್ಣ ಬಸವಣ್ಣನ ವಚನ. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ನೊಂದೆಯಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮವ ನೊಂದೆಂಬ, ಛಲಬೇಕು ಶರಣಂಗೆ ಪ್ರಸಾದದಿಟವೆಂಬ, ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವಾ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವಾ, ಛಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ. ಸುಶೀಲಕ್ಕ, ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಸಮಾಜದವರಿಂದ ಒಂದೊಂದು ಪಾಠವನ್ನು ನೀವು ಕಲಿತೀರಿ. ಇವತ್ತಿನ ಈ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯ ಪರ್ವತ ಮೆಟ್ಟಿ ನೀರಿ ನಿಂತ ಒಂದು ಕಲಾ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಮಾಡ್ಕೊಂಡಿರಿ. ಇದಕ್ಕೆಲ್ಲ ಕಾರಣ ನಿಮ್ಮ ತಂದೆ ತಾಯಿ, ನಿಮ್ಮ ಊರು, ಬಾಲ್ಯ ಎಲ್ಲವನ್ನು ನಮ್ಮ ಕೇಳುವವರಿಗೆ ಹೇಳಿರಿ. ನನ್ನ ಊರ ಮುದ್ಗಾರೆ, ಬೆಳಗಾವಿ ತಾಲೂಕು ಮುದ್ಗಾರೆ. ಮತ್ತು ನನ್ನ ತಾಯಿ ಹೆಸರು ಹೇಳಿ. ಎಲ್ಲವ್ವ. ಮತ್ತು ನನ್ನ ತಂದೆ ಪಾರಿಜಾತ ಮಾಡ್ತಿದ್ರಿ. ಎಷ್ಟು ಮಂದಿ ಅಣ್ಣ ತಮ್ಮಂದ್ರು, ಅಕ್ಕಂಗ್ಯಾರು? ನನಗೆ ಕ್ಕಿಂತ ಮುಂಚಿತ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ರು. ಅವ್ರು ತೀರ್ಕೊಂಡ್ರ. ಆ ತೀರ್ಕೊಳ್ಳೋಣ ನಮ್ಮ ತಾಯಿ ಇದ್ದಾಕೇನಂದಳು, ಮಳೆ ನೀರು ಆಗಲಿಲ್ಲ, ಮಂಜಿ ನೀರು ಕೈ ಒಡ್ಡೋದು ಬಂದೈತಿ, ಇದ ಮಗಳಿಗೆ ನಾ ಏನು ಆಟ ಕಲಿಸಿ
ಕಲಿಸಿ ನಾವು ಹೊಟ್ಟೆ ತುಂಬಿಸಿ ಹೋಗ್ಬೇಕಂತ ಹೇಳಿ ಅವ್ರ ನನಗೆ ಆಟ ಕಲಿಸಿರಿ. ಪಾರಿಜಾತ ಕಲಿಸಿರ ಅದ್ರ ಅಲ್ಲ ನೀ ಸಾಲಿಗೆ ಹೋಗ್ತಿದ್ದೇನಲ್ಲಿ ಎಲ್ಲಿ ಬರೀ ಎರಡನೇತಿ ಕಲತ್ತೇನೆ. ಎರಡನೇ ತನಕ ಹೋಗ್ತಿದ್ದಿ? ಬರೀ ಎರಡನೇತಿ. ಯಾವ್ರಾಗ ಹೋಗ್ತಿದ್ದಿ? ಅಲ್ಲೇ ಮುದ್ಗಾದಾಗ ರೀ. ಮುದಗಾದಾಗ ಮಾಸ್ತರ್ ಹೆಸರು ನೆನಪದ ಏನ? ಮಾಸ್ತರ್ ಅವ್ರ ಮಾರ್ಯಾಳ ಸರ್ಗಳು ಇದ್ದಾರ್ರಿ, ದನಾಯಿ ಮಾಸ್ತರ್ ಅಂತ ಇದ್ದಾರ್ರಿ. ಚಲೋ ಇದ್ರು ಅವ್ರು ಚಲೋ ದನಾಯಿ ಮಾಸ್ತರ್ ಅವರ ಕಲಿಸೋರು. ಅಲ್ಲಿ ನಾನು ಮತ್ತು ನಾವು ಭಾಳ ಬಡ್ತಾನಂದ್ರೆ ಭಾಳ ರೀ ಅವಾಗ ಎಲ್ಲರಿಗೂ ಬಡತನ ಇತ್ತಲ್ಲ. ಹೊಟ್ಟೆ ಕೂಳಿಗೆ ನಮ್ಮ ಪರಿಸ್ಥಿತಿ ಕೆಟ್ಟತ್ರಿ. ಒಂದಿನ ಉಪವಾಸ ಸಾರಿವು. ಇನ್ನ ಅಯ್ಯಪ್ಪ ಉಪವಾಸ ಸಾರಿ ಒಂದು ಚಕ್ರ ಒಂದು ಬೀಳಾನ ನನ್ನ ಮಗಳಿಗೆ ಸಾಲಿ ಆಗೋದ್ರಂತ ನಮ್ಮ ತಾಯಿ ಬಿಡಿಸ್ಬಿಟ್ರು. ಹೌದು ಮತ್ತೆ ಬಿಡಿಸಿಡ್ರಿ. ಮತ್ತು ಮನ್ಯಾಗ ಹಂಗೆ ಉಳಿದ್ನಿ, ಹಂಗೆ ಪಾರಿಜಾತ ಕಳ್ಕೊಂಡು ಹೋದ್ನಿ. ಅವ್ರು ಆತು. ಈಗ ನಿನ್ ಗೆಳತ್ಯಾರ ಇದ್ರನ್ನ ಯಾರು ಹೇಳ್ರಿ? ಅಲ್ಲ ಅವಾಗ ಸಾಲಿ ಒಳಗಿನ ಗೆಳತ್ಯಾರ ಒಬ್ಬಕ್ಕಿದ್ದಳ್ರಿ ಮಾಲಾ ಅನ್ನೋ ಹುಡುಗಿ. ಆಕೆ ಹೆಸರು ಹೇಳಲ್ಲ. ಆಕೆ ಹೆಸರ ಮಾಲಾ ನನ್ನಾರ. ಆಕೆ ಹೆಸರ ಮರಾಠಿ. 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 ಈಗ ಗೆಳತಿ ಸಂಪರ್ಕನಾಗಿದ್ದಾಳ? ಇಲ್ರಿ. ಆಕೆ ಗಂಡನ ಮಾಯ್ಕೊಂಡು ಹೋದಾಗಿಂದ ಆಕಿಗೆ ನನಗೆ ಭೇಟಿ ಇಲ್ರಿ. ಭೇಟಿ ಇಲ್ಲ ಇದ್ರ. ಆಮೇಲೆ ನೀ ಎಷ್ಟನೇ ವಯಸ್ಸಿಗೆ ಈ ಕಲಾ ಆರಂಭ ಆಯ್ತು? 14 ವರ್ಷದ ಹುಡುಗಿದ್ದಾಗ. ನಿನಗೆ ಯಾರು ಕಲಿಸಿದ್ರಿ ಇದನ್ನ? ಅದನ್ನ ನಮ್ಮ ಊರಾಗ ಬಡಿಗೇರ್ ಮಾಸ್ತರ್ ಅಪ್ಪಯ್ಯ ಮಾಸ್ತರ್ ಅಂತಿದ್ರೆ, ಹುಡುಗಿ ಚಲೋ ಆಗ್ತೈತಿ ಪಾರಿಜಾತ ಕಲ್ಸೋಣ ಅಂತ ಹೇಳಿ ಪಾರಿಜಾತ ಕಲಿಸ್ಯಾರ. ಅದ್ರಾಗ ಒಂದು ತೊಡೆ ದಿವಸ ರುಕ್ಮಿಣಿ ಪಾತ್ರದೊಳಗೆ ಯಾವ್ಯಾವ ಪಾತ್ರ ಕಲಿಸಿದ್ರು? ರುಕ್ಮಿಣಿ ಪಾತ್ರ ಅಷ್ಟ ಮಾಡ್ತೀನಿ ನಾ. ರುಕ್ಮಿಣಿ ಪಾತ್ರ ಮಾಡ್ತೀನಿ. ಆ ಪಾತ್ರ ಮಾಡೋಣ ಬರೀ 25 ಅಂದ್ರೆ ಜೀವನ ಆಗೋದಿಲ್ಲ ಇದ. ಇದ್ರಾಗ ಏನು ಹೊಟ್ಟೆ ತುಂಬೋದು? ನಾವು ನೋಡ್ರಿ 4-5 ಮಂದಿ ಮಕ್ಕಳ ಬರೀ 25 ರೂಪಾಯಿ ಕೊಡ್ತಿದ್ರು. ಬರೀ 25 ರೀ. ನೀ ರುಕ್ಮಿಣಿ ಪಾತ್ರ ಕಲೀಲಿಕ್ಕೆ ಎಷ್ಟು ದಿನ ಹಿಡಿತು? ಒಂದು 2-3 ತಿಂಗಳದಾಗ ಕಲಿಸಿರ್ರಿ. ಒಂದು 2 ಮಾಡಿನಿ ಅಷ್ಟೇ ರೀ. ಎಲ್ಲ ಹಾಡು ಗಿಡ ಎಲ್ಲ ಕಲಿಸಿದ್ರಿ? ಕಲಿಸಿರ್ರಿ. ಅಲ್ಲಿ ಊರನ್ನವ್ರು ಚಲೋ ಇದ್ರೆ ಕಲಿಸರು. ನಾನು ಅದು ಮಾಡಿನಿ. ಇನ್ನು ಇದ್ರಾಗ ಹೊಟ್ಟೆ ತುಂಬೋದು ಬಾ ಸಂಗ್ಯಾಬಳ ನಾಟಕ ಹೆಚ್ಚು ಭಾಳ ಅಂತ ಹೇಳ್ರಿ ಸಂಗ್ಯಾಬಳ ನಾಟ ಮಾಡಕೈತಿ. ಆತ ಈ ರುಕ್ಮಿಣಿ ಪಾತ್ರದ ಬಗ್ಗೆನೇ ಏನಾರ ಒಂಚೂರು ಮಾತಾಡು. ಹಾಡಲ್ಲ ಒಂದು ಹಾಡ್ರಿ. ಹಾಡು. ಇಂದಿರ ರಮಣ ವಂದಿಪೆ ಚರಣ, ಇಂದಿರ ರಮಣ ವಂದಿಪೆ ಚರಣ, ಚಂದದಿ ಒಂದು ಮಾತನಾಡೋ, ಚಂದದಿ ಒಂದು ಮಾತನಾಡೋ ಮಾನಿನಿ ಕೂಡ, ಇಂದಿರ ರಮಣ ವಂದಿಪೆ ಚರಣ, ಇಂದಿರ ರಮಣ ವಂದಿಪೆ ಚರಣ. ಕನಸು ಮನಸ್ಸಿನಲ್ಲಿ ನೆನಸುವೆ ಅನುದಿನ, ಕನಸು ಮನಸ್ಸಿನಲ್ಲಿ ನೆನಸುವೆ ಅನುದಿನ, ಕೌಸ ಸಂಹಾರ ಕರುಣದಿ ಬಾರೋ, ಕಂಸ ಸಂಹಾರ ಕರುಣದಿ ಬಾರೋ, ಮಾನಿನಿ ಏಳ ಪ್ರೇಮದರಸ, ಮಾನಿನಿ ಏಳ ಪ್ರೇಮದರಸ, ಮಾತಾಡೋ ಸರಸ, ಇಂದಿರ ರಮಣ ವಂದಿಪೆ ಚರಣ, ಇಂದಿರ ರಮಣ ವಂದಿಪೆ ಚರಣ. ಸುಶೀಲಕ್ಕ ಚಂದ ಹಾಡ್ದಿ, ಚಂದ ಮಾಡಿದ್ರಿ. ಕೇಳುಗರೆ, ನಮ್ಮ ಸುಶೀಲಕ್ಕನ ವಯಸ್ಸು ಕೇಳಿದ್ರೆ ನೀವು ಗಾಬರಿ ಆಗ್ತೀರಿ. 74ರ ಹರಿಯದ ಸುಶೀಲಕ್ಕ ಹ್ಯಾಂಗಿದ್ದಾರ ಹಾಗೆ ಇದ್ದಾರೆ. ಮತ್ತು ಇವರು ಸ್ತ್ರೀ ಪಾತ್ರಗಿಂತಲೂ ಪುರುಷ ಪಾತ್ರನೇ ಭಾಳ ಮಾಡ್ಯಾರ. ಸುಶೀಲಕ್ಕ, ನೀವು ಪಾರಿಜಾತ ಎಷ್ಟು ಗಂಟೆ ಚಾಲೂ ಮಾಡ್ತಿದ್ರಿ? ಪಾರಿಜಾತ 10ವರೆಗೆ ಚಾಲೂ ಮಾಡ್ತಿದ್ವು. ಅದು ವ್ಯತಂಕ ಆಗ್ತಿತ್ರ. ಆದ್ರೂ ಸದ್ಯಕ್ಕ ಪಾರಿಜಾತ ಅಂದ್ರು ಒಂದು 4-5 ಆಟ ಅಷ್ಟ ಮಾಡ್ಯಾನ್ರಿ. ನಾವು ಉಳ್ಕಿದಂದೆ ಮಾಡ್ಲಿಲ್ಲ. ಸಂಗ್ಯಾ ಬಾಳಿನ ಆಟದ ಮುಂದೆ ನಾವು ಸಂಗ್ಯಾ ಬಾಳಕ್ ಬರೋಣ. ಸಂಗ್ಯಾ ಬಾಳ ಅದನ್ನ ಯಾರು ಕಲಿಸಿದ್ರು? ಸಂಗ್ಯಾ ಬಾಳಿನ ಆಟನ ಕಲಿಸಿದವ್ರು ಅಂದ್ರೆ ಅಲ್ಲಿ ಹಿಂಗ ಕಲಿಯಾಕ ಬಂದಾರ. ಅವ್ರ ಅಂತ್ಯಾಕನ ಅಟ್ ಸ್ವಲ್ಪ ಕಲ್ಕೋತ ಯಾರೋ ಎಲ್ಲ. ಸಂಗ್ಯಾ ಬಾಳೆ ಒಳಗೆ ಯಾವ ಪಾತ್ರ ಮಾಡ್ತಿದ್ರಿ? ಮೊದಲ ಗಂಗನ್ ಮಾಡ್ತೀನಿ. ಗಂಗನ್ ಪಾತ್ರ ಮಾಡ್ತಿದ್ರಿ? ಮಾಡ್ತೀನಿ. ಅವಾದ ನನಗೆ ಹೆಣ್ಣು ಪಾತ್ರ ಒಪ್ಪಲಿಲ್ರಿ. ಹೆಣ್ಣು ಪಾತ್ರ ಹೆಣ್ಮಗಳಾಗಿ ಹೆಣ್ಣು ಪಾತ್ರ ಒಪ್ಪಲಿಲ್ಲ. ಮತ್ತೆ ಈಗ ಜನಸಂಖ್ಯೆ ಏನ ರಿಕಾರ್ಡ್ ಬಿಡೋದೊಂದು ಚಾಲಿ ಐತಿರಲ್ಲ, ರಿಕಾರ್ಡ್ ಮ್ಯಾಗ ನಾವೊಂದು ಇಷ್ಟ ಇಲ್ರಿ. ಬರೀ ಆಟ ಮಾಡೋದು, ಮಾತು ಹೇಳೋದು ಇದಷ್ಟ. ಗಂಗನ ಪದಗಳು ಅದಾವಲ್ಲ, ಒಂಚೂರು ಅಂದ್ಬಿಡು. ಕರಸೀದ ಕಾರುನೇನು ಕಾಂತ ಹರ್ಷದಿಂದಲಿ ಸರಸಿದ ದೋಳು ನಯನ,
ಎಳಿ ಬಾಳಿಯೋಳು ಸುಳಿದಾಡುತ್ತ ಎಳಿ ಬಾಳಿಯೋಳು ಸುಳಿದಾಡುತ್ತ ಕರಸಿದ ಕಾರು ನೀನು ಕಾಂತ ಹರ್ಷದಿಂದಲಿ ಸರಸಿದದೋಳು ನಯನ ಕಾಂತ ನಿಮಗೆ ಮುಗುವೆ ಕೈಯ ಕಾಂತ ನಿಮಗೆ ಮುಗುವೆ ಕೈಯ ಕರಸಿದ ಕಾರ್ ನೀನು ಕಾಂತ ಹರುಷದಿಂದಲಿ ಸರಸಿದದೋಳು ನಯನ. ಸುಶೀಲಕ್ಕ, ನೀವು ಸಂಗ್ಯಾ ಬಾಳ ನಾಟಕನೇ ನಿಮ್ಗೆ ಸೇರ್ತಂದ್ರಿ. ಗಂಗನ್ ಪಾತ್ರ ಅವಾಗ ನಿಮ್ಮ ವಯಸ್ಸು ಎಷ್ಟಿತ್ತು? ಆವಾಗ ಗಂಗನ ಪಾತ್ರ ಮಾಡಿ ವಯಸ್ಸಾಗ್ರಿ ಇರ್ಬೇಕ್ರಿ ಒಂದು 77 ಅದು ವಯಸ್ಸು ಇರ್ಬೇಕ್ರಿ. 27 ವಯಸ್ಸು ಎತ್ತಿದ್ರು. 20 ಅಷ್ಟೊಂದು ನಿಮ್ ಲಗ್ನ ಆಗಿತ್ತೇನು? ನನಗೂ 18 ವರ್ಷಕ್ಕನ ಆಗೈತ್ರಿ ಅದು. ಈ ನಿಮ್ಮ ಮನೆಯವ್ರ ಬಗ್ಗೆ ಮಾತಾಡ್ರಲ್ಲ. ನಮ್ಮ ಮನೆ ಅವ್ರ ಬಗ್ಗೆ ಅವರು ಕಲಾವಂತರಿ. ಅವ್ರು ಯಾವ್ರವ್ರು? ಅವರು ಗಜಿಮ್ನಾಳದವ್ರ ಇದಕ್ಕಿದ್ರಿ ಚಿಮುಟ್ಗುಂಡಿ ಬಸವಂತರಾಯರ್ ಕೂಡ ಪಾರಿಜಾತ ಮಾಡ್ತಾರ್ರಿ ಅವ್ರು. ಚಾಮುಂಡಕೋಲಿ ಯಲ್ಲಪ್ಪನ ಕೂಡ ಪಾರಿಜಾತ ಮಾಡ್ತಾರ್ರಿ. ಮಾಡಿನ್ಗಿ ಶಿವರಾಯಪ್ಪನ ಕೂಡ ಪಾರಿಜಾತ ಮಾಡ್ತಾರ್ರಿ. ಅವ್ರ ಯಾವ ಪಾತ್ರ ಮಾಡ್ತಿದ್ರು? ಅವ್ರ ಸತ್ಯವಾನ್ ಪಾತ್ರ ಮಾಡ್ತಾರ್ರಿ. ಅವ್ರು ಸ್ತ್ರೀ ಪಾತ್ರ ಮಾಡ್ತಿದ್ರು. ಅವರು ಕೂದಲು ಮೊದಲಾಗಿ ಇಷ್ಟಿದ್ದವ್ರಿ. ಅವರು ತುರುಬ ಭಾಳ ಚಂದ. ಎಲ್ಲ ಸೇಮ್ ನಿಮ್ಮ ಸೈಜ್ ಇದ್ರಿ. ಅವರು 80 ವರ್ಷಕ್ಕಂದ್ರ ಅವ್ರದ್ದು ಮರಣ ಆಯ್ತಿರಲ್ಲ. ಹೌದೇನ? ಅದಕ್ಕಾಗಿ ಅಂದ್ರೆ ಅವರು ಸ್ತ್ರೀ ಪಾತ್ರ ಮಾಡ್ತಿದ್ರು. ಅದ ಪಾತ್ರ ಮಾಡಿ ನೋಡಿ ಏನ್ ಅವ್ರು ಮಾಡುದು? ಅವ್ರ ನಾವ ಕೂಡೆ ಮಾಡ್ತಿದ್ದೀವ್ರಿ. ನೀನು ಮಾಡ್ತಿದ್ದಿ? ನಾ ರುಕ್ಮಿಣಿ ಅವ್ರ ಸತ್ಯಭಾಮ. ಅಂದ್ರೆ ಇಬ್ರು ಕೂಡ ಮಾಡ್ತಿದ್ವಿ. ಗಂಡ ಹೆಂಡತಿ. ಅದಕ್ಕಾಗಿ ಗಂಡ ಸತ್ಯಭಾಮ, ಹೆಂಡತಿ ರುಕ್ಮಿಣಿ. ಇಬ್ರು ಕೂಡ ಪಾತ್ರ ಮಾಡ್ತಿದ್ದು. ಅದರಾಗ ನನಗ ಪಾತ್ರ ಇದಾಗ್ಲಿಲ್ರ ಅದು. ಏನೈತಿ ಹೊಟ್ಟಿ ತುಂಬಲಿಲ್ಲ. ಮನ್ಯಾಗ ತಿನ್ನು ಜನ ಹೆಚ್ಚು ಭಾಳ ಇದ್ರಿ. ಅದ್ರ ಸಲುವಾಗಿ ಸಂಗ್ಯಾಬಾಳ ನಾಟಕ ಸೇರ್ತಾನ ನಾನು. ಅವಾಗ ಒಂದೊಂದು 100 ರೂಪಾಯಿ ಕೊಡಾಕತ್ತಾರ್ರಿ ಅವ್ರು. ಸಂಗ್ಯಾಬಾಳ ಈ ಬೆಳಗಾವದ ನಾಟಕ, ಹಿಂಗಾಗಿ ಇಲ್ಲಿ ಜನರು ಸೇರ್ತದ. ಅದ 100 ರೂಪಾಯಿ ಕೊಡಾಕತ್ತಾರ್ರಿ. 100 ರೂಪಾಯಿ ಕೊಡ್ತಾ ನಿನಗೆ ನಮಗೆ ರಿಕಾರ್ಡ್ ಒಂದು ಹೆಚ್ಚು ಮನಾನೇ ಇರಾಕಿಲ್ಲ. ನಮ್ಮ ಯಜಮಾನ್ರು ಭಜನಾ ಮಾಡವ್ರ, ಪಾರಿಜಾತ ಮಾಡವ್ರ, ಶಾಸ್ತ್ರ ಹೇಳವ್ರ. ಅವ್ರ ರಿಕಾರ್ಡ್ ಮ್ಯಾಗ ಇಷ್ಟ ಅದ ಇಲ್ದವ್ರ. ಹಿಂಗಾಗಿ ನಾ ರಿಕಾರ್ಡ್ ಅದ್ರ ಅಂತ ಮಾಡ್ಲಾರ್ಕ ನನಗೆ ಗಂಡ ಪಾತ್ರ ಕೊಟ್ರಿ. ಗಂಡ ಪಾತ್ರ ಕೊಟ್ರು. ನಿನಗೂ ಅದು ಸೇರ್ತದಲ್ಲ. ಸಂಜ್ಞಾನ ಪಾತ್ರ ಮಾಡಿ ಸಂಜ್ಞಾನ ಪಾತ್ರ ಮೇನ್ ರೋಲ್ ನೀನೇ ಮಾಡಿ ಸಂಜ್ಞಾನ ಪಾತ್ರ ಮಾಡಿ ಜಿಗಿವ ಕಾರ್ ಮುರ್ಕೊಂಡು 1 ತಿಂಗಳದೇನೋ ಕುಂಡ್ರಾಕ್ ಹೊಡೆದ ಅಡ್ಡಾಡಿದೇನ್ರಿ. ನನ್ನ ಪರಿಸ್ಥಿತಿ ಸಂಬಂಧ ಅದನ್ನು ಆಗ್ಯದ. ಕಾಲು ಮುರ್ಕೊಂಡೇನ್ರಿ ನಾ. ಇವಾಗ ಸಂಜ್ಞಾನ ಪಾತ್ರ ಮಾಡ್ತಿಲ್ಲ, ಆ ಪಾತ್ರದ ಏನಾರ ಹಾಡು ಮಾತಾಡು. ಕುಂತೇರೋ ಜನ ಕಲ್ ಕಲ ಮಾಡಬೇಡ್ರಿ ಗೋಲ, ಕುಂತೇರೋ ಜನ ಕಲ್ ಕಲ ಮಾಡಬೇಡ್ರಿ ಗೋಲ. ನಿಮ್ಮನ್ನ ನೋಡಿ ಹುಡುಗರು ನೋಡಿ ನಿತ್ಯವೋ ನಾವು ಹವಾರಿ. ನಿಮ್ಮನ್ನು ನೋಡಿ ಹುಡುಗರು ನೋಡಿ ನಿತ್ಯವೋ ನಾವು ಹವಾರಿ. ಹೆಣ್ಣು ಗಂಡು ಸಭಾ ಕೂಡೇತಿ ಸಭಾ ಒಳೆ ಬರತಿ. ನಮ್ಮ ಮ್ಯಾಲ ಹುಡುಗರ ಮ್ಯಾಲ ಇರಲಿ ನಿಮ್ಮ ಪ್ರೀತಿನ. ಆದಂಥ ಕತಿ ಸುಳ್ಳಲ್ಲ ಕೇಳರಿ ಜನರೆಲ್ಲ. ಆದಂಥ ಕತಿ ಸುಳ್ಳಲ್ಲ ಕೇಳರಿ ಜನರೆಲ್ಲ. ನಿಮ್ಮ ಮ್ಯಾಲ ಇರಲು ನಮ್ಮ ಪ್ರೀತಿನ. ಈಗ ನೀವು ಮೇನ್ ಸಂಜ್ಞಾನ ಪಾತ್ರೆ ಮಾಡ. ಹೌದು. ನಿಮಗೇನ ಸಂಜ್ಞಾನ ಪಾತ್ರ ಖುಷಿ ಅನಿಸ್ತೈತೆ? ಖುಷಿ ಅನಿಸ್ತೈತಿರಲ್ಲ ನಿಮಗದು. ಅದನ್ನ ಮಾತು ಹೇಳ್ತೇನ್ರಲ್ಲ. ಹೇಳ್ರಲ್ಲ. ವಿದ್ವಾಂಸೋ ಕೈ ಓಬಾಟ ಇತಿಹಾಸ ಪುರಾಣ ನಾಣ್ಯ ಗಾಯಕರು ಸಭಾ ಸಪ್ತ ಲಕ್ಷಣಂ. ಅಂದರೆ ಇಲ್ಲಿ ಕೂಡಿರುವಂಥ ಸಭೆಯು ಎಂತಾದವು 7 ಲಕ್ಷಣದಿಂದ ಕೂಡಿರುವಂಥ ಸಭೆಯು. ಈ ಸಭೆಯಲ್ಲಿ ರಾಗ ತಾಳ ಬಲ್ಲವರಿದ್ದಾರೆ, ಭಾವಗಳು ಬಲ್ಲವರಿದ್ದಾರೆ, ಶಬ್ದಗಳು ಬಲ್ಲವರಿದ್ದಾರೆ. ಇದ್ದಾರೇಕೆ ಇರ್ತಾರ. ನಾವು ಮಾಡ್ತಕ್ಕಂಥ ನಾಟಕ ಯಾವುದು? ಸಂಜ್ಞಾ ಬಾಳ್ಯ. ಅರ್ಥಾರ್ಥ ಗಲ್ಪೋಜಿ ಮಿತ್ರದ್ರೋಹಿ. ಆ ನಾಟಕದಲ್ಲಿ ರಾಗ ತಾಳದಿಂದ ತಪ್ಪಾಗ್ಬೋದು, ಭಾವಗಳಿಂದ ತಪ್ಪಾಗ್ಬೋದು, ಶಬ್ದದಿಂದ ದೋಷ ಆಗ್ಬಹುದೇಕೆ ಆಗ್ತಾ ಇರ್ತಾವೆ. ಹಂಸ ಕೀರೆ ನ್ಯಾಯದಂತೆ ಹಂಸ ಪಕ್ಷಿ ಮುಂದೆ ಹಾಲನ್ನು ನೀರನ್ನು ಕೂಡಿಸಿಟ್ಟರೆ ಆ ಹಂಸ ಪಕ್ಷಿಯು ನೀರನ್ನು ಬದಿಗಿಟ್ಟು ಹಾಲನ್ನಷ್ಟೇ ಹೇಗೆ ಸ್ವೀಕಾರ ಮಾಡುವುದು, ಅದರಂತೆ ನಮ್ಮಲ್ಲಿರುವಂಥ ತಪ್ಪ ನುಡಿಯನ್ನು ಬದಿಗಿಟ್ಟು ಒಳ್ಳೆಯ ಶಬ್ದವನ್ನು ಸ್ವೀಕಾರ ಮಾಡಬೇಕಂತೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸಭೆ ಕರೆಗೆ ನೀವು ಕೇಳ್ಕೊಳ್ಳೋರು, ನಮ್ರತೆಯಿಂದ ಕೇಳ್ಕೊಳ್ಳೋರು. ಇದ್ರೊಳಗೆ ಇನ್ನು ಒಳ್ಳೇದನ್ನ ತಗೊಳ್ರಿ, ಕೆಟ್ಟದ್ದನ್ನು ಬಿಡ್ರಿ. ಅಂದ್ರೆ ಇದನ್ನ ಬಹಳ ಖುಷಿ ಅನಿಸ್ತಿತ್ತು. ವೇಷಭೂಷ ತಯಾರಿ ಏನೇನು ಇರ್ತಿತ್ತು ಇದಕ್ಕೆ?
ದೋತ್ರ ಅಂಗಿ ರುಮಾಲ ಪಟ್ಗಾರಿ ಪಟಗ ಇದು ನೀನೇ ಮಾಡ್ಕೋತಿದ್ದೇನೆ? ನಾ ಸ್ವಂತ ನಾನು ಮಾಡ್ಕೋತೇನೆ. ಪಟಗ ಸುತ್ತಕೊಳಕ್ ಬರ್ತಿತ್ತು? ಸುತ್ಕೊಳಕ್ತೇನ್ರಿ, ಪಂಜೇನು ನಾನು ಉಟ್ಕೋತೇನೆ ಎಲ್ಲ. ಅದನ್ನ ಕೇಳಂತ ಅಂದ್ರೆ ಸಾಹೇಬ್ರು, ನಾವು ಏನು ದರೇಸ್ ಮಾಡೋದು ಏನು ಹಂಗೆ ಬರೋದು ಕೇಳ. ನಾನು ಇರ್ವತ್ತು ಬಿಡು ಮತ್ತೆ ಫೋನ್ ಹೊಳ್ಳಿ ಹಚ್ಚೋದಂತ ಹಂಗೆ ಬಂದ್ಬಿಟ್ಟಿನಿ. ಅಲ್ಲಿ ಏನು ತಪ್ಪಾತ್ ಬಿಡು, ಆದ್ರೆ ನಮಗೆ ಖುಷಿ ಆಗ್ತಿತ್ತು. ಪಟ್ಗ ಅದ್ರ ಮೇಲೆ ಪಟಗ ಸುತ್ಕೊಂಡು ಸಂದರ್ಶನ ಕೂತಿದ್ದೆ ಅಂದ್ರೆ ಇರ್ಲಿ. ಈಗ ನಿನಗೆ ಅದು ಖುಷಿ ಅನ್ನಿಸ್ತಿತ್ತು. ಈ ಸಂಖ್ಯಾ ಬೇಳೆ ಬಿಟ್ಟು ಮತ್ತೆ ಯಾವ್ದು ಮಾಡ್ದಿ? ಸಂಜೆ ಬೆಳೆ ಬಿಟ್ಟ ಈಗ ರಾಧಾನಾಟ ರೀ, ಗಲ್ಪೂಜಿ. ಈಗ ರಾಧಾನಾಟ್ಯ ಅದ್ರ ಬಗ್ಗೆ ಮಾತಾಡೋಣ. ಈಗ ಅದನ್ನ ಯಾರು ಕಲಿಸಿದ್ರು? ರಾಧಾನಾಟ ರೀ ಅಂದ್ರೆ ನಮ್ಮ ಹಿರಿಯನ ರೀ, ನಾನು ಕಾಯಿಪಲ್ಲೆ ವ್ಯಾಪಾರ ಮಾಡ್ತೇನೆ ಅಂತೇಳಿ 3,000 ರೂಪಾಯಿ ತೆಗದ. ಈಗ ಸಂಜೆ ಬೆಳೆಯಿಂದ ರಾಧಾನಾಟ ಕೂಡಿಸೇ ಕಲ್ತೀವ್ರಿ ಅದನ್ನ. ಅದನ್ನ ಕಲಿಸಿದ್ರೆ ಯಾರು? ಅದನ್ನ ಕಲಿಸಿದ ಇತ್ರಾವ್ರಿ ಬಸಾಪುರದವ್ರು. ಇಟಲ್ ಗೌಡಪ್ಪ ರಾಯಗೌಡ ಅನ್ನಾರಿ, ಮತ್ತು ರಾಮಗನಟ್ಟಿ ನಿಂಗಪ್ಪ, ಮತ್ತು ಒಟ್ಮೂರಿ ಬಾಳಪ್ಪಣ್ಣ. ಒಂಟ್ಮೂರಿ ಬಾಳಪ್ಪಣ್ಣ. ಮುಂದೆ ಇತರ ಬರ್ತಿದ್ರಿ ದಪ್ಪಿಗೆ. ಯಾರಂದ್ರೆ ಒಟ್ಮೂರಿ ಬಾಳಪ್ಪ ದಪ್ಪಿಗೆ ಬರ್ತಿದ್ರಿ. ರಾಯಗೌಡ ನನ್ನ ಪೇಟೆ ಬರೆಸ್ತಿದ್ದ. ನನಗೆ ಕಲಿಸ್ಯಾರ ಅವ್ರ ರೀ ಇವರು. ಮತ್ತು ನಮ್ಮ ಹಿರಿಯನೂ ಎಲ್ಲ ಮಾಸ್ತರ್ ಗಜ್ಮನಾಳಿ ಇವರು ಅವರು. ಈಗ ಸಂಗ್ಯಾ ಬಾಳೆ ಅಂದ್ಕೊಳ್ಳೆ ಇದು ಎಷ್ಟು ಗಂಟೆಗೆ ಚಾಲು ಮಾಡ್ತಿದ್ರು ರಾತ್ರಿ? ಇದು 10:30 ರೀ. 10:30 ಮುಂಜಾನೆ 5 ಗಂಟೆಗೆ. 5:30 6 ಮಟ ಅದೇನು ನೋಡವ್ರಿ ಅದ್ರಿ ಹಂಗೆ ಮಾಡ್ತಾರ ಬಿಡ್ರಿ ಅವ್ರು. ಮಾಡ್ತಾರ. ಈಗ ಒಳಗೆ ಹಾಸ್ಯ ನೀವೇ ಕೂಡಿಸ್ಕೋತಿರೋ ಏನು ಪುಸ್ತಕದಾಗ ಇದ್ದಿದ್ದೆ ಮಾಡ್ತಿರೋ? ನಮ್ಗೆ ಸ್ವಂತ ನಮ್ಗೆ ಅವ್ರು ಕಲಿಸಿದ್ದು ಇರ್ತೈತ್ರಿ. ನಡಕ ಅದಕ್ಕೆ ಯಾವ ಮಾತು ಮಾತಾಡ್ರಿ ಯಾವ ಜೋಡ್ ಆಗ್ತೈತಿ ಅನ್ನೋದು ನನಗೆ ಎಲ್ಲ ಅದನ್ನ ಕಲಾ ಬೇಕಲ್ಲ, ಬೇಕಲ್ಲ. ಅದನ್ನ ಕಲದಿಂದ ನೀವು ಮಾಡ್ತಿದ್ರು ನೀವು ಸಂಗ್ಯಾ ಬಾಳೆದ್ದು. ಈಗ ನಿಮ್ಮ ಜೋಡಿ ಪಾತ್ರ ಅವರು ನಿಮ್ಮಂಗೆ ಸರಿಯಾಗಿ ಮಾಡ್ತಿದ್ರು? ಅವ್ರು ಮಾಡ್ತಾರ್ರಿ, ಅವ್ರದ್ದು ಸರ್ವಿಸ್ ಆಗೈತೆ. ನನ್ನ ಜೋಡಿ ಆಕಿ ಒಬ್ಬಾಕಿ ಹೆಣ್ಮಗಳು ಮಾಡ್ತಾಳ್ರಿ. ಮಾಡ್ತಾಳಿ ಅದು ಯಾವ್ದಾಗ ಗಂಡು ಪಾತ್ರ ಆಕಿ ತಾಯ್ತಾನ ಪಾಟಿನ ಮಾಡ್ತಾಳ. ಹೌದಾ? ಆಕಿನ ಗಂಡು ಪಾತ್ರ? ಆಕಿ ಗಂಡು ಪಾತ್ರ ಆಕಿ ಹಿಡ್ಕಲ್ ದ್ಯಾಮ್ದ ಆಕಿರಿ ಆಕಿ ಹೆಣ್ಮಗಳು. ಆಕೆ ಹೆಸರು ಏನು? ಲಗಮವ್ವ ಕಣ್ಮಟ್ಟಿ. ಕಣ್ಮಟ್ಟಿ. ಅಕ್ಕಿ ನಾನು ಅಕ್ಕಿ ಮಾಡ್ತಿದ್ಲು. ಡ್ಯಾಮ್ ಹಿಡ್ಕಲ್ ಡ್ಯಾಮ್. ಈಗ ನಿಮ್ದು ಸಂಗ್ಯಾ ಬಾಳ ನಾಟಕ ಭಾಳ ಮಂದಿ ನೋಡ್ತಿತ್ತೇನು? ಬಾಳ್ರಿ. ಅದ್ರ ಮ್ಯಾಗ ಏನು ಕಲ್ಲು ಹಾರ್ಯಾಡಿದಾವ್ರಿ. ಟಿಕೆಟ್ಲೆ ಮಾಡಿದೇವ್ ನಾವು. ಟಿಕೆಟ್ ಮಾಡಿದ್ರಿ? ಸಂಗ್ಯಾ ಬಾಳೆ ಅಂದ್ರೆ ಜನರಿಗೆ ಅದು ಸೇರ್ತದ. ಅಂದ್ರೆ ವಿಜಯಲಕ್ಷ್ಮಿ ನಾಯ್ಡು ಬಾಯಿ ಸಂಗ್ಯಾ ಬಾಳೆ ಆಗಿರ್ಲ ಅವ್ರನ್ನ ಮರ್ಸೋದಕ್ಕಾಗಿ ನನಗೆ ಹ್ಯಾಮ್ಲೆ ಕಲಿಸಿದಾರ್ರಿ ಇವರು. ರಾಯಗೊಂಡನ್ನ ನಮ್ಮ ಹಿರಿಯ ಅದು ಎಲ್ಲ ರೀ. ಹಂಗೆ ಮಾಡಿ ತೋರಿಸಿದೆ ಅಗ್ದಿ ಜಿದ್ ಹಚ್ಚಿ ಮಾಡಿರಿ. ನಾ ಶ್ಲೋಕ ಅದು ಭಾಳ ಹೇಳ್ತೇನ್ರಲ್ಲ ಎಲ್ಲ. ಇನ್ನೊಂದಿಷ್ಟು ಏನಾರ ಶ್ಲೋಕ ಹೇಳಲ್ಲ ಅಂದ್ರೆ ಅಪ್ಪ ಇದ್ರ ಗಲ್ಪೂಜಿ ಆಡ್ತಾನು ಹೇಳ್ತಾನೆ ನೋಡಿ. ಏನು ಹೆಣ್ಣ ಏನು ಚಂದ ಬೆಳಕು ಬಿತ್ತ ಭೂಮಿ ಮೇಲೆ ಈ ಸ್ವರ್ಗದಾಗಿನ ರಂಬಾಣ ಅಂತ ಆಕಿನ ನೋಡಿ ಬಂದಿತ್ತು ಬೌಳಿಕಿ ಮಲ್ಲಿಗೆ ಹೂವು ಉದುರಿದಂಗೆ ಸೀರಿಗೆ ನೀರಿಗೆ ಒದಿತಾಳೋ ಚೆಲ್ಲ ಪಿಲ್ಲಿ ಏನು ಹೇಳಿಲ್ವ ಆಕಿ ಚೆಲ್ವಿಕಿ. ಹೆಣ್ಣ ಐತೆ ಭಾಳ ಅಪರೂಪ ನೀರು ತರ್ತಾಳೋ ಕೊಡ ಕೈ ಬಿಟ್ಟ ಹಾವುಗಾರ ಆಡಿದಂಗೆ ಗಾರುಡಿ ಆಟ ತೇಟ ನಡೆಸ್ಯಾಳವ ನಾನು ಮುಂದೆ ಕಣಕಟ್ಟ. ಹೆಣ್ಣೆ ಇರುವುದು ಇಂದ್ರ ಸಭದಲ್ಲಿ ಶಿವ ಮರತ ಹುಡುಗಿಯನ್ನ ಭೂಲೋಕದಲ್ಲಿ ಆಕಿನ ನೋಡಿ ಅದೇನು ಉಪವಾಸ ನೀರು ಕುಡಿದ್ರೆ ಆಗ್ತೈತಿ ಬೇವಿನ ರಸ. ಆಕಿ ಮ್ಯಾಲೆ ಆಗಿತ್ತು ನನ್ನ ಮನಸ್ಸು ಆಕಿನ ತಂದು ಕೊಟ್ಟರೆ ಆಗ್ತೈತಿ ಸಂತೋಷ. ಗಂಡ ಬಾವು ಮೈದೂರು ಹೇಳಿಬೇಡ ಸಿಟ್ಟ ನನ್ನ ಕೈಯಾಗಿ ಹುಯ್ದಾರ ನಷ್ಟ ಗಲಿಪಿ ಆದೇನು ಭಾಳ ಒಟ್ಟ ಕೊಡ್ತೇನ 108. ಕರಿತೇನ ಬಾ ನಾನು 10 ಬಾ ನನ್ನ ಬೆಣ್ಣ ರಾಮಗೆ ಬಂದಾಗ ಚಂದ್ರಸೇನ ಜಟಾಸೂರ ತಂದಂಗೆ ದ್ರೌಪದಿನ ಏನು ಮಾತನಾಡಿದೆ ಹುಡುಗಿ ನೀನ ಪಂತ ಮಾಡಿ ಹೋಯ್ತೇನ ನಾ ರಾವಣ ಹೋದಂಗೆ ಶೀತನ್ನ ವಾಳ್ಳಿ ಬುಗುಡಿ ತಂದೆನ ಬಹು ಜೋಡಿ ಹುಬ್ಬಳ್ಳಿ ಧಾರವಾಡ ತಿರುಗಾಡಿ ಚಿಲ್ಲೆ ಪಿಲ್ಲೆ ಬಾಜು ಬಂದ ತಂದೆನ ನಿನ್ನ ಸಲುವಾಗಿ ಒಮ್ಮೆ ಔಷಧಿಯಿಂದ ಬಂದ ಹೋಗ ಈ ಗಲಿಪೆ ಹುಡುಗನ ಮುಂದೆ. ಬಡವಂತ ಹುಡುಗಿ ಭಾಳ ಮಾತಾಡ್ತಿ ಬಡವನ ಎಲ್ಲಿ ಭಕ್ತಿ ಭಾಳ ಐತಿ ಸಾವುಕಾರ ಏನು ಕೊಡ್ತಾನ ಬಡವ ಏನು ಕೊಡ್ತಾನ ಅಂತೀನಿ. ನನ್ನ ತಲೆ ಹುಟ್ಟಿ ಸಾಕಟ ಗಳಿಸಿದಾನ ಕತ್ತಲೆ ಹಿಡಿಯಾಗ ನಿತ್ಯ ತುಂಬಿ ಉರಿಸ್ತಾನ ಓದೋ ಒಕ್ಕರ ನಿನ್ನ ಮನೆಯಾಗ ನೆರಿ ನಿತ್ತವ್ ನೋಡುವಂಗ. ಗಂಡುಳಾಕಿ ಆದಿ ಅಂತ ಹೇಳತಿ ಗಂಡುಳಾಕಿ ಆದ್ಮೇಲೆ ತಿಕ್ಕಿ ತೀಡಿ ಬೋತಲಿಗೆ ಯಾಕ ನಿನ್ನ ತಲೆ ಮ್ಯಾಗ ನಾಗರ ಹಾವಿನಂಗೆ ಹೇಳಲಿ ಯಾಕ ನೀನು ಹೆಗಲಿನ ಮ್ಯಾಗ. ಗಂಡುಳಾಕಿ ಆದ ಬಳಕ ಗಂಡುಳ ಪತಿವರ್ತದ ಪದ್ಧತಿ ಹೆಂಗಿರ್ತೈತಿ ಅಂದರೆ ಕೈಯಾಗ ಕಂದ್ರೆ ಹಿಡ್ಕೊಂಡು ಕುಕ್ಮ ಹಚ್ಕೊಳ್ಳೋದಿಲ್ಲ. ಗಂಡ ಕಟ್ಟಿ ತಾಳಿ ಬಿಟ್ಟು ಇನ್ನೊಂದಾಗಿ ನೆಡಂಗಿಲ್ಲ. ಮತ್ತು ಇದು ಅಲ್ಲದ ಒಂದು ದಿವಸ ಜನಕ ಮಾಡಿ ಸೀರೆ ಉಟ್ಲಂದ್ರೆ ಮತ್ತೊಂದು ಸೀರೆ ಉಡಂಗಿಲ್ಲ ಆಕಿ. ಅಂಥದ್ದು ಕೂಡ ನೀನು ಗಂಡುಳಾಕಿ ಅಂತ ಹೇಳ್ತೀನಿ. ಗಂಡುಳಾಕಿ ಪದ್ಧತಿ ನಿನ್ನಲ್ಲಿ ಏನೈತಿ? ನೀನು ದಿವ್ಸಕ್ಕೊಂದು ಜರ್ತರಿ ಸೀರೆ ಉಡ್ತಿ ಜರ್ತರಿ ಚಂಪರ್ ತೊಡ್ತಿ. ಗಂಡು ಕಟ್ಟಿ ತಾಳಿ ಅಲ್ಲದೆ 28 ದಾಗಿನ ಹಾಕೊಂಡ್ ಕ್ಯಾರ ತುರುಬ್ ಮ್ಯಾಗ ತುರುಬಿಟ್ಲಿ ಹೂ ಇಟ್ಕೊಂಡ 1 ಮನೆ ತಿರ್ಗಂದ್ರೆ 9 ಮನೆ ತಿರ್ಕೊಂತ ಹೋಗ್ತೀನಿ. ಗಂಡುಳಾಕಿ ಎಂದಾದ ಹಿಂಗೆ ತಿರ್ಗುದ್ ನೋಡಿ ನಮ್ಮತ್ತ ಯವಣ್ಣ ಹುಡುಗರು ನಿನಗೆ ಬೆನ್ನ ಹೈತಿಗಳಿಗೆ ನೀ ಕಂಪ್ಲೇಂಟ್ ಕೊಡ್ತೇನಂತಿ. ಹುಡುಗಿ ನೀ ಕಂಪ್ಲೇಂಟ್ ಕೊಡ್ತೇನಂತ ನನಗೆ ಹೇಳ್ತಿ ಹೌದಲ್ಲ. ಸರ್ಕಾರ ಅಂದ್ರೆ ದರ್ಕಾರ ಇಲ್ಲ ಕಾಯ್ದೆದಾಗ ಸಿಕ್ಕರಿ ಶಿಕ್ಷೆ ಮಾಡ್ಯಾರು ಮುಜುತ್ ಆದ್ಮೇಲೆ ನಾನು ಬಿಟ್ಟಾರು. ಹಂಡ ಹೋರಿ ಮಾರ್ತೇನ ದಂಡ ಬಿದ್ರೆ ಕೊಡ್ತಾನ ಇನ್ನು ಮ್ಯಾಲ ನಿನ್ನ ಒಯ್ತೇನ.
ಅಲ್ಲ ಇಷ್ಟು ದೊಡ್ಡ ಡೈಲಾಗ್ ನೀವು ಬರ್ಕೋತಿದ್ದಿಲ್ಲ, ಇಲ್ಲ ರೀ. ಮತ್ತೆ ಹೆಂಗ್ ನೆನಪಿಟ್ಕೋತಿದ್ರಿ? ಹಂಗಾರೆ ಪತಿವರ್ತ ಅಂತ ನೀ ಹೇಳ್ತಿ. ಪತಿವರ್ತ ಪದ್ಧತಿ ನಿನ್ನಲ್ಲಿ ಏನೈತಿ, ಕಾಲದಿಂದ ನಡೀತಾ ಬಂದೈತಿ. ಶಿಂಪಿಯಾಗಿ ಮಾಡ್ಯಾನ ಪಾರ್ವತಿ ಸೋಬತಿ. ಪತಿವರ್ತ ಅಂತ ನೀ ಹೇಳ್ತಿ. ಪತಿವರ್ತ ಪದ್ಧತರ ನಿನ್ನಲ್ಲಿ ಏನೈತಿ. ಈಗ ಸತ್ಯವಾನ ಸಾವಿತ್ರಿ ಸತ್ಯಗಂಡನ ಪಡೆದಳು, ಆಕಿಗೆ ಅನ್ಬೇಕು ಪತಿವರ್ತ. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚಗಂಡನ ಹಾದಿಗೆ ತಂದಳು, ಆಕಿಗೆ ಅನ್ಬೇಕು ಪತಿವರ್ತ. ಅಕ್ಕಮಾದಿ ಸಾಕ್ಷಾತ್ ಪರಮಾತ್ಮ ತೆಳಗಿಳಿಸಲು ಆಕಿಗೆ ಅನ್ಬೇಕು ಪತಿವರ್ತ. ಕಬೀರದಾಸನ ಹೆಂಡತಿ ತನ್ನ ಮನೆಯಲ್ಲಿ ಜೋಳದ ಗೊಂಡಿಯನ್ನು ಕೊಟ್ಟುತ್ತಿರುವಳು. ಕಬೀರದಾಸನು ತನ್ನ ಮನೆ ಅಂಗಳದಲ್ಲಿ ಮಗ್ಗವನ್ನು ಹಾಕಿ ಸೀರಿ ನೇಯಿ ಸಮದಲ್ಲಿ ಆತನ ಬಳ್ಳಿಗೆ ಒಂಕಿ ಬಡದು ರಕ್ತ ಸೋರೈತಿತ್ತು. ಆವಾಗ ಕಬೀರದಾಸನ ಹೆಂಡತಿ ಆಕಾಶದಲ್ಲಿ ಒಣಕಿ ಇಟ್ಟು ಒಳಗೆ ಬಂದು ನೋಡ್ತಾಳ, ಎಲ್ಲ ರಕ್ತ ಸೋರೈತಿತ್ತು. ತಾನು ಹುಟ್ಟಂತ ಶಾಲಿ ಸೆರಗನ್ನು ಹರಿದು ಆತನ ಬಳ್ಳಿ ಕಟ್ಟಿ ತಿರುಗಿ ಹೋಗುವುದರಲ್ಲಿ ಆಕಾಶದಲ್ಲಿ ಒಣಕಿ ಹಾಗೆ ನಿಂತಿತ್ತು. ಅದಕ್ಕೆ ಆಕೆ ಪತಿವರ್ತ ಧರ್ಮದಿಂದ ನಿತ್ಯ ತಂದ ಬಳಕ ನೀ ಪತಿವರ್ತ ಆದ್ರೆ ನೀವು ಒಣಕಿ ನಿಂದ್ರಿಸು. ನಿನ್ನ ಗಂಡಿಗೆ ಅಂತ ಬರೋದಿಲ್ಲ, ನೀ ಏನು ನಿಂದ್ರಿಸೋದಿಲ್ಲ. ಹೌದು. ಅಲ್ಲ ಇಷ್ಟು ದೊಡ್ಡ ದೊಡ್ಡ ಡೈಲಾಗ ನೀವು ಎಂದೂ ಬರ್ಕೋತಿದ್ದಿಲ್ಲ, ಬರ್ಲಿಕ್ಕೆ ಬರೋದಿಲ್ಲ ಇಲ್ಲ ಅಂತಾರೆ. ಅವ್ರು ನಿಮ್ ಗುರುಗಳು ಏನ್ ಹೇಳ್ತಿದ್ರು ಅದನ್ನೆಲ್ಲ ನಾ ಮಾಡ್ತೇನೆ. ಅದನ್ನ ಭಯಪಟ್ಟು ಅವ್ರು ಮಾಡಿಸ್ತಿದ್ರಿ ಅವ್ರು ನನಗೆ ಹೇಳ್ಬಿಟ್ರಿ ಅಂದ್ರೆ ನನ್ನ ತಲೆ ನನ್ನ ಪ್ರಿಂಟ್ ಇದ್ದಂಗ್ರಿ. ನೋಡ ಈಗ ನೋಡ್ರಲ್ಲ ಭೂಮಿ ಕೇಳ್ರಿ, ಸುಶೀಲಕ್ಕಂತ ನೀ ಅಂದ್ರ ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳ್ಬಿಟ್ರು. ಒಮ್ಮೆ ಹೇಳಿದ್ರೆ ಸಾಕು, ನಾನು ನೆನಪಿಟ್ಕೋತೀನಿ. ಪ್ರತಿ ಇದು ಭೂಮಿ ಎಲ್ಲಿಂದ ಹುಟ್ಟೈತೆ ಅಂದ್ರೆ ಪೃಥ್ವಿ ಆಪ್ತೆ ವಾಯು ಆಕಾಶ ಪಂಚತತ್ವದಿಂದ ಈ ಬ್ರಹ್ಮಾಂಡ ತಯಾರೈತಿ. ಪಂಚತತ್ವದಿಂದ ನಮ್ಮ ಶರೀರ ತಯಾರೈತಿ. ಶರೀರಕ್ಕೆ ಆಸರೆ ಯಾರಪ್ಪ? ಜೀವಾತ್ಮ. ಬ್ರಹ್ಮಾಂಡಕ್ಕೆ ಆಸರೆ ಯಾರಪ್ಪ? ಪರಮಾತ್ಮ. ಹೌದಲ್ರಿ? ಎಲ್ಲಿಂದ ಏನು ಬಂದೈತಿ? ಮನುಷ್ಯಾಗಿ ಎಲ್ಲರೂ ಇದ್ದಿದ್ದೇನ. ಮತ್ತು ಕೃಷ್ಣ ಅವತಾರ ಧಾರಣ ಮಾಡ್ಬೇಕ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮ, ಪರಶುರಾಮ, ಕಲ್ಕಿವರೆಗೆ ಅಂದ 10 ಅವತಾರ ಧಾರಣ ಮಾಡ್ಯಾರ. ಅದಕ್ಕೆ ಈಗ ನಮ್ದೀಗ ನಾವು ಸಂಖ್ಯಾಬಳೆ ಬಗ್ಗೆ ಮಾತಾಡಿದ್ವಿ, ರಾಧಾನಾಟ ಅದ್ರ ಬಗ್ಗೆ ಮಾತಾಡ್ರಿ. ಅದ್ರ ತನ ಇದ್ರ ಬಗ್ಗೆ ರೀ. ಈಗ ರಾಧಾಕೃಷ್ಣ ನಾಟಕ ಅಂತಿರಲ್ಲ, ಅದೇನು? ಅದು ರಾಧಾಕೃಷ್ಣ ಅಂದ್ರೆ ಈ ಕೃಷ್ಣಂದ ಇದರಿಲ್ಲ, ಗರ್ಭೋಜಿ ಅವತಾರನ ರೀ ಅದು. ಅದು ಅವತಾರ ಅಂದ್ರೆ ಅದು ಬಾಲ್ಯದಲ್ಲಿ ಅವ ಮಾವನಾದ ಕಂಸಾಸುರನ ಕಾಲಗೃಹದಲ್ಲಿ ಹುಟ್ಟಿದ ಕೃಷ್ಣ. ಹುಟ್ಟನ ಸಾಕು ತಂದಿ ನಂದ ಯಶೋಧರೆಯಲ್ಲಿ ಬೆಳೆಯುವ ಎಳೆದಾಗ, ಅಲ್ಲಿ ಬೆಳೆಯುವ ಎಳೆದಾಗ ಅವ ಬೆಣ್ಣೆ ತುಡುಗು ಮಾಡಿ ತಿನ್ನಾನ. ಯಶೋಧ ಇದ್ದಕ್ಕೆ ಅವನ ಒಳಕಲ್ಲಿ ಕಾಲಿ ಕೆಟ್ಟಿರ್ತಾಳ್ರಿ. ಅದೇ ದ್ವಾರ ಬಾಗಿಲದಿಂದ ಹೊರಗೆ ಬರುವಾಗ 2 ಮತ್ತಿಗಿಡ್ತಾವ. ಮನಿಗಿರ ನಳೀಂದ್ರ ಅಂತ 2 ಮತ್ತಿಗಿಡ್ತಾವ. ಆ ಜಕ್ಕೊಂದು ಒಳಕಲ್ಲಿ ಬರುವ ಎಳೆದಾಗ ಅವು 2 ಗಿಡ ಬೀಳ್ತಾವು. ಆ ದೈತರು ಹುಟ್ಟುತ್ತಾರು. ಆ ಎಳೆದ ಈಕಿ ರಾಧಿಕಾ ಇದ್ದಕ್ಕೆ ಏನು ಮಾಡ್ತಾಳು, ಯಮುನಾ ನದಿಗೆ ನೀರು ತರಲಿಕ್ಕೆ ಹೋಗ್ತಿರ್ತಾರೆ. ಆವಾಗ ಕೃಷ್ಣನ ಮ್ಯಾಗ ಗಿಡ ಬಿದ್ದೈತೆ ಅಂತ ಎಲ್ಲರೂ ಅಂತಿರ್ದ. ಅದನ್ನು ನೋಡಾಕಂತ ಎಲ್ಲ ಹೆಣ್ಮಕ್ಳ ಗೌಳಿಗೀತ ನಿಂತಿರ್ತಾರೆ. ಈಕೆ ರಾಧಾ ಬಂದಾಕೇನು ಸುಮ್ಮನೆ ನಿಂದ್ರಲಿಲ್ಲ. ಈಕೆ ಎಲ್ಲಿ ಪೆಟ್ಟೈತಿ ಅಂದು ಕೃಷ್ಣನ ಹಿಂಗೆ ಕೈಯಾಡಿಸಿಳು. ಆವಾಗನ ಅವಂಗೆ ಕಾಮ ಇಚ್ಛ ಆಯ್ತು. ಆವಾಗ ಬೆನ್ನು ಹತ್ತಾನ, ನೀ ಗೋಪಾಲ್ ಹೋಗಿ ಗಲ್ಪಜಾಗಿ ಬಾ, ನಾ ದೂತ್ ಹೋಗಿ ಸಕ್ರಮ್ ತಾಯ್ತಿ ಹಾಕ್ಬಿಡ್ತಾನು. ಮಾತು ಕೊಟ್ಲಳ್ರಿ. ಮಾತು ಕೊಡೋಣ, ನಾ 10ನೇ ಅವತಾರ ಗಲ್ಪೂಜಿ ಅವತಾರ ಧಾರಣ ಮಾಡ್ಬೇಕಾತಾವ. ಇದೇ ನಾಟಕ. ರಾಧಾಕೃಷ್ಣ ನಾಟಕ. ರಾಧಾಕೃಷ್ಣ ಅಂತ ಕೃಷ್ಣ ಗೋಡಕ್ಕೆ ಕೂಡಿದಾಗ ರಾಧಾಕೃಷ್ಣ. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪೇಟಿ ಮಾಸ್ತರ್ ಬೇಕು, ಎಲ್ಲ ಬೇಕು. ಆಮೇಲೆ ಹಿಮ್ಮೇಳೆಲ್ಲ ಅನ್ನೋರು ಬೇಕು, ಎಲ್ಲ ಬೇಕು. ಈಗ ಮೊದಲು ನಮ್ದು ಏನೈತಿ ರೀ, ಎಲ್ಲ ಹಿಮ್ಮೇಳ ಮುಮ್ಮೇಳ ಎಲ್ಲ ಹಾಡವ್ರ ಅವ್ರ ಮಟ್ಟ ಅವ್ರ ಮಾತಾಟ ಹೇಳಿ ಡ್ಯಾನ್ಸ್ ಮಾಡೋದು ಅಷ್ಟೇ ಇತ್ತು. ಅವೆಲ್ಲ ಕೇಳಿ ನಮಗೆ ಪಾಠ ಅದಾವ್ರಿ. ಈಗ ನೀವು ಡ್ಯಾನ್ಸ್ ಮಾಡ್ತಿದ್ರಿ? ಕುಣಿದು ಮತ್ತೆ ಬೇಕಾರಲ್ಲ ಬಯಲಾಟದೊಳಗೆ ಕಾಮನ್ ಅಲ್ಲ, ಬೈಟೈಕಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಭಾಳ ಮಾಡ್ಬೇಕು. ಈಗ ನೀವು ಕಂಟಿನ್ಯೂಸ್ ಆಗಿ ಬೆಳತನಕ ಮಾಡ್ತಿರ್ಲ, ನಡ್ಬರ್ಕ್ ವಿಶ್ರಾಂತಿ ಏನೂ ಇರಂಗಿಲ್ಲ. ಎಲ್ಲಿ ಒಂದು 10 ಮಿನಿಟ್ ಸಿಗಂಗಿಲ್ಲ. ನೀವು ಹಿಂದೆ ನಿಮ್ಮ ಡೈಲಾಗ್ ಹೇಳಿ ಹಿಂದೇನು ಹೋಗ್ತೀರಿ ಅದೇ ವಿಶ್ರಾಂತಿ. ಮತ್ ನಿಮ್ಮ ಪಾತ್ರ ಬಂದ್ಕೊಂಡು ನೀವು ಬರ್ಬೇಕಿದ್ರಿ, ಹೌದಲ್ಲ? ಬೆಳತನಕ ಜನರ ಪ್ರೇಕ್ಷಕರನ್ನೆಲ್ಲ 8-9 ತಾಸು ದುಡಿಬೇಕ ನಾವು. ಈಗೆಲ್ಲ ಏನಾಗದಂದಿ 1.5 ತಾಸಿಗೆ ಬಂದಾರಿ. ಈಗ ನಾವು ಕಾರ್ಯಕ್ರಮ ಸರ್ಕಾರಿ ಇಲಾಖೆನೆಲ್ಲ ಮಾಡಿಸ್ತೀವಿ. ಈಗ ಪಾರಿಜಾತನ ಪೂರ ನಾವು ಮಾಡಿಸೋದಿಲ್ಲ. ಗೌಳಗೀತಿ ಸನ್ನಿವೇಶ, ರುಕ್ಮಿಣಿ ಸನ್ನಿವೇಶ, ಆಮೇಲೆ ಕೊರವಂಜಿ ಸನ್ನಿವೇಶ, ಅಷ್ಟಷ್ಟೇ ಮಾಡಿಸ್ತೀವಿ ನಾವೀಗ. ಈ ಸಂಖ್ಯಾಬಾಳೆ ಆದ್ರೆ ಪೇಟೆಗೆ ಹೋಗೋ ತನಕ ಒಂದು ಭಾಗ, ಮುಂದಿನ ಒಂದು ಭಾಗ, ಯಾವುದೇ ಭಾಗದ ನಾವು ಪೂರ್ತಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರೇಕ್ಷಕರು ಅಷ್ಟು ಕೂಡಂಗಿಲ್ಲ ಈಗಿದ್ರೆ. ಮತ್ತು ಅದು ಒಂದು ಆತ್ರೆ. ಈಗ ನಾವು ಈಗ ಆಟ ಮಾಡ್ರು ಸದ್ಯಕ್ಕೆ ನನ್ನ ಪರಿಸ್ಥಿತಿ ಯಾವ ಹೆಣ್ಮಗಳಿಗೂ ಬರಬಾರ್ದು. ನಾವು ಅವಾಗ ಈಗ ಕಡಿಮೆ ಗಂಡ ಪಾತ್ರ ಮಾಡಿರೋ ಕಡಿಮೆ ದುಡ್ಡು ತೊಗೊಳೋದು. ಮಕ್ಕಳು 5
ಅವಾಗ ಹೊಟ್ಯಾಗ ಮಗುನ ಇಟ್ಕೊಂಡು 8 ತಿಂಗಳ ಮಠ ಆಟ ಮಾಡೋದು, 9 ಬಿದ್ದುಗಳಿಗೆ ಬಿಡೋದು ಆಟ, ಅಲ್ಲಿ ತನಕ ಮಾಡೋದು. ಮತ್ತೆ 8 ತನಕ ಆಟ ಮಾಡ್ತಿದ್ವಿ. 8 ಮುಗಿದು ಮತ್ತೆ 8 ದಿವಸ ಮಾಡೋದು. ಅವಾಗ ಕುಣಿತಿದ್ರು ಹೊಟ್ಯಾಗ ಇಟ್ಕೊಂಡು ಅದು ರಿಕ್ ರಿಕ್ ಅನ್ನೋದು ಕೂಸು ಆಗ್ತದಲ್ಲ. ಮತ್ತೆ ಹಿಂದಿಗಡೆ ಹಾಡೋದು 12 ದಿವಸಕ್ಕೆ ಆಟ ಮಾಡಿದನ್ರ ನಾ. 12 ದಿನಕ್ಕೆ 12 ದಿವಸಕ್ಕೆ ಸಾಲ ಮಾಡಿ ತಿನ್ನೋದು, ಆಟ ಮಾಡಿ ಸಾಲ ಹರಿಯೋದು. ಎಂತ ಬದುಕವ ಇದು. ಜೀವನ ಇಡಬಾರ್ದ್ರಿ ಭೂಮಿ ಮ್ಯಾಗ ಅಂತ ಬದುಕಂದೆ. ಅದಕ್ಕೆ ನಾವಾಗಿ ಸತ್ರ ಪಾಪ ಐತಿ. ದೇವ್ರು ಯಾವಾಗ ಕರ್ಕೋತಾನ ಅವಾಗ ಹೋಗ್ಬೇಕಂತ ನಾನು ಇವತ್ತು ಇಷ್ಟು ಕಷ್ಟಪಟ್ಟು ಮುಂದೆ ಬಂದಿಲ್ಲ. ಇವತ್ತು ನಮ್ಮೂರ ಬಾನಿನೊಳಗೆ ಬಂದು ಕೂತೀರಿ ಅಂದ್ರೆ ನಮ್ಗೆ ಎಷ್ಟು ಖುಷಿ ಅನ್ನಿಸ್ತದ. ಇವತ್ತು ನಮ್ಮ ಹೆಮ್ಮೆ ಸುಶೀಲಕ್ಕ ಇಷ್ಟು ಕಷ್ಟಪಟ್ಟು ಬಂದು ಎಷ್ಟೊಂದು ಪ್ರಶಸ್ತಿಗಳನ್ನು ತಗೊಂಡು, ಆದ್ರೂ ನಮಗೆ ಎಲ್ಲ ಆಶೀರ್ವಾದ ಇದನ್ನು ಕೊಟ್ಟಾರ. ಕರೆ ಪ್ರಮಾಣ ಪತ್ರ ಇಲ್ಲಿ ಕರ್ನಾಟಕ ರಾಜ್ಯೋತ್ಸವದಾಗ ಒಂದು ಮಾಲಿ ಹಾಕಿ ಒಂದು ಶಾಲೆ ಒಂದು ಹೊಯ್చి ಕಳಿಸ್ರ ಆತ್ರಿ. ಮತ್ತೊಂದು ತೊಗೊಂಡಲ್ಲಿ ಒಬ್ಬರು ಹಾಕಿದಾರೆ. ಎಷ್ಟು ನನಗೆ ದೊಡ್ಡ ದೊಡ್ಡ ಸನ್ಮಾನದ ಏನೋ ಒಂದು 4 ರೂಪಾಯಿದ್ದು ಅದು ಏನೋ ನನಗೆ ಆಗಿಲ್ಲ ಯಪ್ಪ, ಅದ ಗೊತ್ತೇ ಇಲ್ಲ. ಅಂದ್ರೆ ಹಾದಿ ತೋರ್ಸೋರು ಬೇಕೀಗ. ನೀವು ನನಗೆ ಹಾದಿ ಹಾದಿ ತೋರ್ಸೋರು ಬೇಕು. ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಹಾದಿ ಅದ, ಇಲ್ಲೊಂದು ಇಲಾಖೆ ಅದ, ಇಲ್ಲೆಲ್ಲ ನೀವು ದಾಖಲಾತಿ ಕೊಡಬೇಕು, ಮಾಡಿದ ದಾಖಲಾತಿ ಕೊಡಬೇಕು, ಆಧಾರ್ ಕೊಡಬೇಕು, ಫೋನ್ ನಂಬರ್ ಕೊಡಬೇಕು, ಎಲ್ಲ ಫೋಟೋ ಹಚ್ಚಬೇಕು, ಅಂಥವೆಲ್ಲ ಮಾಡಬೇಕು. ಮತ್ತು ಈಗ ಮೊನ್ನೆ ನಯನಗರಕ್ಕೆ ಆಟ ಮಾಡ್ರ ಕೈಲಿಂದ 4,000 ರೂಪಾಯಿ ಕೊಟ್ಟು ಮೊಬೈಲ್ ಫೋನ್ಯಾಗ ಬರುವಂಗೆ ಮಾಡಿದನ್ನ. ಯಾಕೆ ನಂದೊಟ್ಟು ನೋಡ್ಲಿ ಮಂದಿ ನಿಮ್ಮ ಎಲ್ಲ ಬರ್ತಾವಲ್ಲ ಈಗ. ಇಲ್ರಿ ಈಗ ಮೊದಗಾದು ಯೂಟ್ಯೂಬ್ ಒಳಗೆ ನಿಮ್ದು ಈಗ ಸದ್ದ ನೀವೇ ನಾಟಕ ಕಂಪನಿ ಮಾಲಕರು. ಈಗ ತಂಡದ ಮಾಲಕರು ನೀವೇ ಈಗ ಹಾಕಿದನ್ರಿ. ಅದನ್ನ ಹಾಕಾನ ಮಂದಿ ಮೋದಿಯ ಒಬ್ಬಕಿದಾಳ ಅನ್ನೋದಾಗೈತಿ. ಮುದ್ಗಾದೊಳಗ ಒಬ್ರು ಇದ್ದಾರ, ಇದ್ರ ಪೂರನ ಸತ್ತಂಗಾರಿ ಇದ್ದುದೆಲ್ಲ ಇದ್ದಾನೆ ಈಗ ನಿನಗೆ ಸಹಾಯ ಮಾಡ್ಲಿಕ್ಕೆ. ತಮ್ಮಲ್ಲ ಅವ ತಮ್ಮರಿ. ಅದಕ್ಕೆ ಅವ ಏನ್ ಮಾಡ್ತಾನ ನಾಟಕದೊಳಗ ಪಾರಿಜಾತದೊಳಗ? ಅವು ಇದನ್ನ ತಾಳ ಬಾರಿಸ್ತಾನು, ಹಿಂದೆ ಹಾಡ್ತಾನು, ತಾಳ ಬಾರಿಸ್ತಾನ, ಮತ್ತ ಮೇಳದೊಳಗ ಹಾಡ್ತಾನು, ಮತ್ತ ದಪ್ಪು ಕಾಯಿಸಿ ಕೊಡ್ತಾನು, ಎಲ್ಲ ಮಾಡ್ತಾನ. ಅದೇನೇ ಮಾಡ್ತಾನಲ್ಲ. ಮತ್ ನನಗಿಂತ ಹೆಚ್ಚು ಹುಷಾರದಾನ್ರಿ ಅವ. ಅದಕ್ಕೆ ಆಟದವ ಅಲ್ರಿ ಅವ. ಒಟ್ಟು ನಾನು ಹಿಂಬೈಲಿ ಬರತ್ತಾನ ರೀ ಸಣ್ಣ ಹುಡುಗಿದ್ದಾಗಿಂದ. ಅಂದ್ರ ಮುಂದೆ ಬರ್ಬೇಕಂದ್ರು ಏನದಲ್ಲ, ದೊಡ್ಡವ್ರ ಆಶ್ರಯನೂ ಬೇಕಾಗ್ತೈತ್ರಿ. ಈ ರಾಜಕಾರಣಿಗಳೇ ಆತು, ಊರು ಪ್ರಮುಖರ ಆತು, ಯಾರೇ ಆತು, ನಾವು ಸ್ವಲ್ಪ ಸಹಕಾರ ತಗೋಬೇಕಾಗ್ತದ. ಅವಾಗ ಚಿರಂಜೀವಿ ಬಾಯಿ ಇದ್ದಳ್ರಿ, ಹೊಟ್ಟಿ ಮ್ಯಾಕ ಯಾಡ್ಸ್ತೇಳಾಕಿ ಗೌರ್ಮೆಂಟ್ ಕಾರ್ಯಕ್ರಮ ಕೊಟ್ಲಂದ್ರ ಚಿರಂತಿ ಮಠ. ನಾವು ಇದ್ವಲ್ಲ ನೀಲಗಂಗಾ ಚಿರಂತಿ ಮಠ. ನನ್ನ ವಯಸ್ಸು ನಮಗ ಆಗಿದವ್ರಲ್ಲ. ಶಂಕರಿ ಅವ್ರು ಇದ್ರು, ಶಂಕರ್ ಇದ್ರು, ಸದಾನಂದ ಅವ್ರು ಇದ್ರು, ಮಠಪತಿ ಅವ್ರಿದ್ರು, ಎಲ್ಲಾರು ಕರ್ಸ್ಯಾರಲ್ಲ. ನಿಮಗ ಮಾಡಿರಿ. ಈಗ 74 ವರ್ಷಕ್ಕೂ ಇನ್ನೂ ಕಲಾಕ್ಷೇತ್ರ ಒಳಗೆ ದುಡಿತೀರಿ, ಅದು ನಮ್ಗೆ ಸಂತೋಷ ಅನ್ನಿಸ್ತದೆ. ನಾ ಯಾಕೆ ದುಡಿತೇನು? ನಾನು ಇನ್ನೊಬ್ರ ಕೈ ಚಾತಿ 10 ರೂಪಾಯಿ ಇಸ್ಕೊಂಡು ತಿನ್ನಬಾರ್ದು. ಆ ಸ್ವಭಾವ ನಾನ ದುಡಿದು ನಾನ ತಿನ್ಬೇಕ. ಯಾವಾಗ ನನ್ನ ಕೈಯಾಗ ಬಡಿಗೆ ಬರ್ತೈತಿ ನೋಡು ಬೇಕಾದ್ರೆ ಇನ್ನೊಬ್ರು ತಿಂದು ಸಾಯ್ಬೋದು ಅಂತ ನಾನು ಮನುಷ್ಯಗೆ ಅದನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನ್ರಿ ನಾ. ಏನೋ ಮತ್ತ ಏನೋ ಕಲಾ ಸೇವಾ ಮಾಡಕ್ ಹೋದಾಗ ಹಾದ್ಯಾ ಸತ್ರು ನನಗೆ ಭಾಳ ಸಂತೋಷ ಅಂತೇನ್ರಿ ನಾ. ಯಾಕಂದ್ರೆ ಜಗತ್ತೇದ ನಾನು ನೋಡಿದ ಮಂದಿ ಯಾರ ಬಾಯಿ ಒಳಗೆ ಒಂದು ಸ್ವಲ್ಪ ನೀರರ ಹಾಕ್ತಾರಲ್ಲ ಅಂತಿಷ್ಟು ನನಗೆ ಆಸೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕುವ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇದ್ದವರನ್ನು ಕಂಡೆನು, ಶಿವನ ಚಿಂತೆ ಇದ್ದವರ ಒಬ್ಬರನು ಕಾಣೇನೆಂದಾತ. ಶಿವನ ಚಿಂತೆಯಲ್ಲಿ ಇದ್ದವರನೊಬ್ಬರನು ಕಾಣೇನೆಂದಾತ. ನಮ್ಮ ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ. ಸುಶೀಲಕ್ಕ, ನೀವು ಇಷ್ಟೊಂದು ಕಲಾ ಸೇವೆ ಒಳಗೆ ಹೋರಾಡ್ಲಿಕ್ಕತ್ತೀರಿ, ಒಂದು ಉನ್ನತವಾದಂಥ ಸಾಧನೆಯನ್ನು ನೀವು ಮಾಡಿರಿ. ಈಗ ನೀವು ಮತ್ತೆ ಬಯಲಾಡ್ದ ನಿಜಗುಣ ಸೇವೆಗಳು ಅದು ಯಾವ್ದಾರ ಮಾಡ್ತಿದ್ರೇನು? ಅವನ್ನೆಲ್ಲ ಮಾಡ್ರಿ, ಒಂದೊಂದು 2-2 ಸಲ ಮಾಡ್ರಿ. ಅವ್ ಪಕ್ಕ ನೆನಪಿರ್ಬೇಕಿರಲ್ಲ. ನೀಲ್ಕಂಠ ನಾಟದಾಗೂ ಹೋಗಿ ಮಾಡಿರಿ. ನೀಲ್ಕಂಠ ನಾಟದಾಗೂ ಹೋಗಿ
ಸತ್ಯವತಿ ಪಾತ್ರ ಮಾಡಿದ್ದೇನೆ. ಸತ್ಯವತಿ ಪಾತ್ರ. ಮತ್ತು ನಿಜಗುನಿ ಆಟದಾಗ ಪ್ರೇಮಾನ್ ಪಾತ್ರ ಮಾಡೀನಿ. ಪ್ರೇಮಾನ್ ಪಾತ್ರ ಎಲ್ಲ ಮಾಡಿ ಅವು ಎಷ್ಟಂತ ಕಲಿ ತಲಿ ಮಾಡ್ರಿ. ಸಾಮಾಜಿಕ, ಕೌಟುಂಬಿಕ ಮತ್ತ ಆಮೇಲೆ ಪೌರಾಣಿಕ ಬಲವಂತ ನಾಟಕಗಳನ್ನು ಮಾಡಿರಿ. ಬಹಳ ಆತಲ್ಲ ಇದ್ರೆ ಸ್ಟೇಷನ್ ಮಾಸ್ತರ್ ಮಾಡ್ದಾಗ ಬಾಗಿರ್ತಂದ ಎಲ್ಲ ಕಾಶಿಬಾಯಿ ಸ್ಟೇಷನ್ ಮಾಸ್ತರ್ ಅಂತೀವಿ. ಅದು ಹಾಗೂ ಮಾಡೀನಿ. ಆದ್ರೆ ಈ ತಲಿ ಹಿಡಿಸ್ಬೇಕಲ್ಲ ನಂದು 2ನೇ ಸಾಲಿ ಹಾಕಿ ನಾನು. ಕಡ್ಲಿಮಟ್ಟಿ ಕಾಶಿಬಾಯಿ ಸ್ಟೇಷನ್ ಮಾಸ್ತರ್ ಬಗ್ಗೆ ಮಾತಾಡ್ರಿ. ಏನ್ ಕಥೆ ಇತ್ತು? ಅದೇನ್ ಕಥೆ ಅಂದ್ರ ಆಕಿ ನೋಡು ತಾಯಿ ತಂದೆ ಮನೆಗೆ ಡೆಲಿವರಿಗೆ ಬಂದಿರ್ತಾಳೆ ಆಕಿ. ತಂದೆ ನನ್ನ ತವ್ರ ಮನೆಗೆ ಬಂದಿರ್ತಾಳು. ನಾನು ಹಡ್ಯಾನ್ ಮಾಡಪ್ಪ ಸಂತೋಷಲೇ ನಾನು ಹಡ್ಯಾನ್ ಮಾಡಿ ನನ್ನ ಗಂಡ ಮನೆಗೆ ಕಳ್ಸಂತ ಕಾಲಕರ್ಮ ಕುಡ್ಕೊಂಡು ಆ ಹುಡುಗ ಒಂದಿಟ್ಟು ಮುಹೂರ್ತ ಸುಮಾರು ಐತಿರ್ತೈತಿ. ಅದಕ್ಕೆ ಹುಡುಗನ್ನ 3 ಕಳಿಸ್ಬೇಡ್ರಿ 5 ಕಳಿಸ್ರಿ ಅಂತ ಅವ್ರ ತಾಯಿ ತಂದೆ ಅದನ್ನ ಫಿಕ್ಸ್ ಮಾಡಿರ್ತಾರ. ಅವ್ರು ಸಾಮಾನು ಮಾಡಿಸಿರೋದಿಲ್ಲ. ಗಂಡಗ ಮಗ ಹುಟ್ಟೈತೆ ನಾನು ಗಂಡಗೆ ಸಮಾಧಾನ ಇರೋದಿಲ್ಲ. ನಾ ಯಾವಾಗ ನಾನು ಹೆಂಡತಿ ಕರ್ಕೊಂಡು ಅದೇನು ಸಿದ್ದಪ್ಪಗ ಯಾವಾಗ ಇಲ್ಲೋ ಅಂತ ಅವಂಗ ಹಪ್ಪೆ ಇರ್ತೈತಿ. ಕರಿಯಾಕೆ ಬಂದಿರ್ತಾನೋ ಇಲ್ಲ ಮತ್ತು ಕಳಿಸ್ತೇವಪ್ಪ ಬರೋದು ಬಂದು ವಸ್ತಿಯರು ನಾಳೆ ಹೋಗಂತಾರ. ಇಲ್ಲ ನಾನು ಹೆಂಡತಿನ ಕಳಿಸಿರ ನಾನು ಹೋಗವ ನಾ ಈಗ ಹೊಳ್ಳಾವ ಅಂತ ಬಿಡ್ತಾನ. ಇಲ್ಲಪ್ಪ ಅವಂಗೇನು ಸಾಮಾನು ತಂದಿಲ್ಲ ಮಾಡಿಸಿಲ್ಲ ಮಾಡಿಸೋದ ಏನು ಅಂತ ಹೇಳಿ ಅವ್ರು ಅಂತಾರ. ಇಲ್ಲ ನಾನು ಗಂಡು ಬಂದವ ಸಿಟ್ಟು ಮಾಡಿ ಹೋಗಿದ ನಿನ್ನ ಗಂಡ ಮತ್ತು ಕಳಿಸ್ತೇವೆ ಮುಂದೆ ಅಂದ್ರು ಕೇಳಲಿಲ್ಲ. ಇಲ್ಲ ನಾನು ಹೆಂಡತಿ ಕರ್ಕೊಂಡು ಹೋಗವನ ಯಪ್ಪ ಮತ್ತು ನನ್ನ ಗಂಡ ಸಿಟ್ಟು ಮಾಡಿ ಹೋಗಿದಾನಂದ್ರೆ ನಾವು ಹೋಗಾಕಿ ಅಂದ್ರೆ ಹೋಗಾಕಿ ಏಕೆ ಹಂಗಿತ್ತು. ಅಣ್ಣನ ಗಂಡ ದೇವ್ರು ಅಲ್ಲ ನಾವು ಸಿಟ್ಟು ಮಾಡಿ ಹಾರ ನಾ ಇಲ್ಲಿದ್ದೇನು ಉಪಯೋಗ ನಾವು ಹೋಗತ್ತೆ. ನಾನು ಇಲ್ವಾ ನಿನ್ನ ಮಗ ಏನು ಮಾಡಿಸಿಲ್ಲ ಮಟ್ಟಿಲ್ಲ ನಿನ್ನಾರಿ ಹೆಂಗೆ ಕಳ್ಸೋನು ಅಂತಾನ. ಇಲ್ಲ ನಾವು ಒಟ್ಟು ನಿಂದಿರೋದಿಲ್ಲ ನಾವು ಹೋಗಿ ಅವ್ರು ನನ್ನ ಗಂಡನ ಕೂಡ್ಕೋತೇನೆ ಅಂದಾಕೆ ನಾವು ಬಂದು ಬಿಡ್ತಾಳು. ಬಂದು ಬಳಕ ಅವ ದೂರ ಆಗ್ತಾನು. ಈಕೆ ರೈಲ್ವೆ ಸ್ಟೇಷನ್ದಾಗ ಸಿಗ್ತಾಳು. ಆ ರೈಲ್ವೆ ಸ್ಟೇಷನ್ ಮಾಸ್ತರ್ ಇದ್ದಾವ ಆಕೆ ಮ್ಯಾಗ ಮನಸ್ಸು ಮಾಡಿ ಆಕೆನ ಇದನ್ನು ಮಾಡ್ತಾನು. ಆವಾಗ ಅವ ಐಡಿಯಾ ಮಾಡ್ತಾಳೆ. ಆಕೆ ಐಡಿಯಾ ಮಾಡಿ ನಾನು ನಿಮ್ಮ ಮತ್ಯಾಗ ಬರ್ತೇನೆ ರೀ ಮತ್ತು ಮಗನ ತೊಗೊರಿ ನನ್ನ ಮಗನ ತೊಗೊಟ್ಟು ಆವಾಗ ನಿನ್ನ ಕೊಲ್ತೇನೆ ನಿನ್ನ ಮಗನ ಅಂದ್ರೆ ನನ್ನ ಮಗನ ಕೊಲ್ದ್ರೆ ಕೊಲ್ವಾಯ್ಲಿ ಯಾಕನಿ ನನ್ನ ಗಂಡನ ಜನ್ಮ ಇತ್ತು ಅಂದ್ರೆ 10 ಅಡಿಬೋದು. ನಾನು ಪತಿವರ್ತ ಧರ್ಮ ಉಳಿತ ಅಂತ ಹೇಳ್ತಾಳ್ರಿ. ಧರ್ಮ ಉಳಿತದ. ನಾನು ಪತಿವರ್ತ ಧರ್ಮ ಭಾರತೀಯ ನಾರಿ ಶೀಲ ಬಗ್ಗೆ ಎಷ್ಟೊಂದು ಮಹತ್ವ. ಮತ್ತೆ ಅದಕ್ಕೆ ನಾನು ಮಗನ ಬಲಿ ಕೊಡಾಕ ನಿಂತಳ ಕರೆ ತನ್ನ ಶೀಲಾಕ್ ಹಾಕೊಂಡ್ಲಾಕಿ ನೋಡಿ ಎಂತ ಹೇಳ. ಆದ್ರೂ ಇನ್ನೂ ಹಾಕಿದಿ ಕೀರ್ತಿ ಐತಿಲ್ರಿ ಕಡ್ಲಿಮಟ್ಟಿ ಕಾಶಿಬಾಯಿ. ಮತ್ತೆ ಅದು ಹಿಂಗಾಗೈತಿಯಪ್ಪ ಏನ್ ಮಾಡಿ ಸ್ಟೇಷನ್ ಮಾಸ್ತರ್ ಬುದ್ಧಿ ಕಲಿಸ್ತಾಳ. ಅವನ ಸಸ್ಪೆಂಡ್ ಆಗಿ ಹೋಗ್ತಾನ ಎಲ್ಲ ಹೋಗಾಕ. ಮತ್ತ ಅವರು ಇಂಗ್ಲೆಂಡ್ ಗೆಜೆಟ್ ನೊಳಗೆ ಬರೀತಾರ ಇಂತ ಐ ಡಿಡ್ಂಟ್ ಸೀನ್ ಸಚ್ ಎ ಇಂಡಿಯನ್ ಲೇಡಿ. ಮತ್ತ ತನ್ನ ಹೆಂಡತಿ ಈ ಶೀಲಕ್ಕೆ ಎಷ್ಟು ಮಹತ್ವ ಕೊಟ್ಟಾರ ಮತ್ತ ಜಗತ್ತಿಗೆ ಸಾರ್ತಾರ ಅವ್ರು ಗೆಜೆಟ್ ನೊಳಗ. ಅಕ್ಕಿ ಗಂಡ ಬಂದ ನಾನು ಹೆಂಡತಿ ಎಂತಾಕ್ಯದ ಅನ್ನೋದು ಗೊತ್ತಿದ್ದ ಮತ್ತು ಅವನ ಗಂಡ ಬಂದಾಗ ಅವ್ನು ಕೊಲ್ತ ಇದನ್ನ ಮಾಡ್ತಾನವ ಮಾಸ್ತರ್ನ ಜೇಲ್ಗೆ ಹಾಕಿಸ್ತಾನ. ಅದೇ ಭಾಳ ಚಂದ ಕಥೆ ಅದ. ಇದನ್ನು ಮಾಡಿರಿ ಕಡ್ಲಿಮಿಟ್ಟಿ ಕಾಶಿಬಾಯಿನೂ ಮಾಡಿ. ಇದು ರಾತ್ರಿ 10ಕ್ಕೆ ಚಾಲು ಆತಂದ್ರೆ 5 ಗಂಟೆಗೆ ಮುಗಿದು ಚಲೋ ಆಗ್ತೈತ್ರಿ. ಅದು 5-5:30 ಮುಗೀತು. ಅದು ಮೊದಲ ಇತರ ಅವ್ರು ಕರ್ಕೊಂಡು ಹೋಗ್ತೀರಿ ನಾನು ಇಲ್ಲಿ ಎಲ್ಲಿ ಹೊಣ್ಣಂಗಿ ಒಣಗಾದವ್ರು ದಾಸರಂತ ಮಾಡ್ತಾರ್ರಿ. ಅವರು ಮಾಡ್ತಾರೆ ಕಾಯಂ ದಾಸರ. ಇಲ್ಲಿ ಮತ್ತೆ ಕುರ್ಚಿಯಾಗ ಹೋಯ್ತಾರೆ ಸ್ಟೇಷನ್ ಮಾಸ್ತರ್ ಅಂದು. ಅಲ್ಲ ಈಗ ಆತ್ರಿ ಈಗ ಇಷ್ಟೊಂದು ಎಲ್ಲ ಬಯಲಾಟಗಳು ಸಣ್ಣಾಟ ಆತು ದೊಡ್ಡಾಟ ಆತು ಅನೇಕ ಇವು ಸಾಮಾಜಿಕ ಕೌಟುಂಬಿಕ ಪೌರಾಣಿಕ ನಾಟಕಗಳಾತು. ಈಗಿನ ಪೀಳಿಗೆ ಯಾರೇನು ಕಲೀಲಿಕ್ಕತ್ತಾರೇನು? ಎಲ್ಲಿ ಯಾರು ಇಲ್ರಿ, ಯಾರಿಲ್ಲ. ಯಾರು ಈ ಕಲಿಯಂಗ ಅವ್ರು ತಯಾರು ಮಾಡ್ಬೇಕು. ಅದ ಕಲ್ಸಾಕಿ ಸಾಲಿ ಹುಡುಗರು ಮಾಡಾಕತ್ತಾವ. ಮತ್ತೆ ಅವ್ರಿಗೆ ಎಲ್ಲಿ ಕಲಿಸ್ತಾರ್ರಿ? ಈ ಸಾಲಿಯಾಗ ನಾವು ಹುಡುಗರು ಡ್ಯಾನ್ಸ್ ಮಾಡ್ಕೊಂತಾನ ಹೋಗಾತಾವ. ಮತ್ತೆ ಕಲಾ ಉಳಿಬೇಕಲ್ಲ. ಮತ್ತೆ ಕಲಾ ಉಳಿತೈತಿ ಹಂಗೇನಿಲ್ರಿ. ಅದ ಕಲಾ ನೀವೇನು ಬರೀ ಒಂದು 2ನೇತೆ ಹೋಗಿ ನಿಮಗೆ ಅವ್ವ ಅಪ್ಪ ಸಪೋರ್ಟ್ ಕೊಟ್ರು, ಮಾಡ್ಕೊಂಡು ಗಂಡ ಸಪೋರ್ಟ್ ಕೊಟ್ಟ, ಅತ್ತಿ ಮನ್ಯಾಗ ಸಪೋರ್ಟ್ ಕೊಟ್ರು, ಮತ್ತೆ ಇದರಿಂದ ನೀವು ಒಂದು ಜೀವನ ಉದ್ಧಾರ ಮಾಡ್ಕೊಂಡಿರಿ. ಮತ್ತೆ 4 ಮಂದಿಗೆ ನಿಮ್ಮ ಕಲೆ ತೋರ್ಸಿರಿ. ಬೆಳತನ ಕೂತ ಅವಂಗೇನು ಗೊತ್ತಿರಂಗಿಲ್ಲ. ಆ ನಾಟಕದ ಬಗ್ಗೆ ತಿಳ್ಕೊಂಡು ಹೋಗ್ತಾರೆ. ಕಡ್ಲಿಮಿಟ್ಟಿ ಕಾಶಿಬಾಯಿ ಅಂದ್ರೇನು, ಸಂಗ್ಯಾಬಾಳ ಅಂದ್ರೇನು, ರಾಧಾನಾಟ್ಯ ಅಂದ್ರೇನು, ಪಾರಿಜಾತ ಅಂದ್ರೇನು ಪುಸ್ತಕ ಓದ್ಲಾರ್ದೆ ನೋಡಿ ಎಲ್ಲ ತಿಳ್ಕೊತಾರೆ. ಅವ್ರ ಜೀವನನೂ ಬದಲಿ ಆಗ್ತದ, ಅವ್ರಿಗೂ ಸಂತೋಷ ಆಗ್ತದ. ಹಂಗೆ ನೀವೆಲ್ಲ ತಯಾರು ಮಾಡಿರಲ್ಲ ಅಂತ ನಾ ಹಿಂಗೆ ಅನ್ನೋದು. ಅದು ಆತ್ರಿ ತಯಾರು ಮಾಡೋದ. ಈಗಿನ ಜನ ಎಲ್ಲ ಬರೀ ಇದಕ್ಕೆ ಹೊಂಟಿದಾರ್ರಿ ರೊಕ್ಕದ ಗಿಡಕ್ಕೆ. ಇದು ಜನಪದ ಕಲಾಕ ದುಡ್ಡು ಕಡಿಮೆ ಬಾಡ್ರಿ.
ದುಡ್ಡ ಭಾಳ ಕಡಿಮೆ. ಅಲ್ಲ ಇದು ಮತ್ತೆ ಜಾನಪದ ಕಲಾ ಅಂದ್ರೆ ಮತ್ತು ಈಗ ಎಲ್ಲ ಸತ್ಯ ಘಟನೆ ಹೊರಗೆ ಹಾಕ್ಯಾರ. ಹ್ಞೂ ಜಾನಪದ ಅಂದ್ರೆ ಹಂಗೆ ಅಲ್ಲದು, ಸಂಖ್ಯಾ ಬಾಳ ಆಗಿದ್ದೆ ಅದು, ಹ್ಞೂ ಕಡ್ಲಿ ಮಟ್ಟಿ ಕಾಶಿಬಾಯಿ ಆಗಿದ್ದೆ ಅದು, ಹ್ಞೂ ನಿಜವಣ ಶಿವಗಳು ಆಗಿದ್ದೆ ಅದು, ಯಾವುದೇ ಇರಲಿ ಸತ್ಯವತಿ ಈ ಸತ್ಯವಾನ್ ಸಾವಿತ್ರಿ ಆಗಿದ್ದೆ ಅದು, ಸತ್ಯ ಘಟನೆಗಳನ್ನು ಹೊರಗೆ ಹಾಕ್ಯಾರ. ಈಗ ರಾಜ್ ಪ್ರಶಸ್ತಿ ಅಂತ ಹೇಳಿ ಬಾಗಲಕೋಟ್ಯಾಗ ಮಾಡಿದಾರು, ಬಂದ ತಿಂಗಳ ಮ್ಯಾಗ ಆತರಿ ಪೇಪರ್ದಾಗ ಚಾಪ್ಸಿದಾರ. ಅದು ಇನ್ನೂ ಸನ್ಮಾನ ಆಗಿ ನನಗೆ ಪ್ರಶಸ್ತಿ ಕೊಡುವಾರ ಪೇಪರ್ದಾಗ ಬಂದೈತ್ರಿ. ಪ್ರಶಸ್ತಿ ಯಾವ ಸಿಕ್ಕಾವೀಗ ಎಲ್ಲಿ ಇವತ್ತು ಇದೊಂದರಿದ ಒಂದು ಮರಿ ಹಾಕಿ ಕಳಿಸಿದಾರ. ಅದೇನು ರೊಕ್ಕ ಅಲ್ಲ ರೂಪಾಯಿ ಅಲ್ಲ, ಇರ್ಲಿ ಯಾವ್ದ್ರೊಂದು ಸಿಕ್ಕಿರ್ಬೇಕಲ್ಲ. ಒಂದು ಪ್ರಶಸ್ತಿ ಸಿಕ್ಕಿಲ್ಲ ನನಗೆ ಮಾಡಿಸೇ ಇಲ್ಲ ಯಾರು. ಇಷ್ಟೊಂದು ಮೈ ಸುಟ್ಟುಕೊಂಡು ಕಲಾಕಾರ, ದೊಡ್ಡ ಕಲಾಕಾರ ಆಗಿರಿ, ಒಟ್ಟು ಆಗಿಲ್ಲ ಅಂದ್ರೆ ಸರ್ಕಾರ ಗುರುತಿಸ್ಬೇಕು. ನನಗಿಂತ ಸಣ್ಣವ್ರಿಗೆ ಈಗ ಮಣ್ಣಿ ಕಲ್ತಾವ್ರಿಗೆ ಆಗಾಕತ್ತೈತ್ರಿ. ಅವ್ರು ದಡಪಡ್ ಮಾಡ್ಯಾರ ಅವರು. ಅವ್ರು ಯಾವ ಉದ್ಯೋಗಲಿ ಹೆಂಗೆ ತಕೊಂಡ್ರು, ಅವ್ರ ಜಂತಾನಿ ಹೆಂಗೆ ಮಾಡ್ರಿ ಇವ್ರ ಅನ್ನೋದು ನನಗೆ ಅಜಾಬ್ ಆಗೈತಿ. ಅವ್ರು ನಿಮಗೇನು ಹೇಳಂಗಿಲ್ಲ. ನಾನು ಸುಶೀಲಕ್ಕ ಹಿಂಗ್ ಮಾಡು ಮೊಬೈಲ್ ಫೋನ್ಯಾಗ ನಾನು ಆಟ ತುಂಬಿಸಿಲ್ಲ ಅವ್ರು. ಇಟ್ಟು ಹೊಟ್ಟಿ ಕಿಚಿನ ಜನ ಐತ್ರಿ ಈಗಿನ. ಆದ್ರ ಮನುಷ್ಯ ಮಾಡ್ರಿ. ನೀವೇನು ಮಾಡೋದು ಬೇಡ. ನಮ್ಮೂರ ಬಾನುಲಿ ಕೇಂದ್ರದಿಂದ ನಿಮಗೆ ಅನೇಕ ಪ್ರಶಸ್ತಿಗಳು ಸಿಗ್ತಾವೆ. ಇನ್ನಿದ್ರೆ ನಾವು ನಿಮ್ಮ ಕಾರ್ಯಕ್ರಮ ಬ್ರಾಡ್ಕಾಸ್ಟ್ ಮಾಡ್ತೀವಿ, ಪ್ರಸಾರ ಮಾಡ್ತೀವಿ, ಮತ್ತು ನಿಮಗೂ ಆಡಿಯೋ ಕಳಿಸ್ತೀವಿ. ನೀವು ಅವ್ರಿಗೆಲ್ಲರೂ ಕಳಿಸ್ಬೇಕು. ಧ್ವನಿ ಮುದ್ರಣ ಮಾಡಿದ್ದು ನಿಜವಾದ ಕಲೆ ತಾನೇ ನಿಮ್ಮನ್ನು ಗುರುತಿಸಿ ಹುಡ್ಕೊಂಡು ಬರ್ತದೆ. ಆ ದಿನಗಳು ಬರ್ತಾವಿದ್ರೆ ಮತ್ತು ನೀವು ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋ ಕಾರಣ ಇಲ್ಲ. ಆ ದಿನಗಳು ಬಂದೇ ಬರ್ತಾವೆ. ಸಂಬಂಧ ತಾಳ್ಮೆಯಿಂದ ಇರ್ಬೇಕು ನಾವಿದ್ರೆ. ನನ್ನ ಗಂಡು ಅಲ್ಲಿವರೆಗೆ ನಮ್ಮ ಕಲಾ ಏನಂದ್ರೆ ಬಿಡ್ಲಿಕ್ಕೆ ಹೋಗ್ಬಾರ್ದು. ಮಯ ಶಕ್ತಿ ಎಲ್ಲಿ ತನಕ ಅದ ಅಲ್ಲಿ ತನಕ ನಿಮ್ಮ ಪಾತ್ರಗಳನ್ನ ಮಾಡ್ಕೋತೇವೆ. ನೀವು ಗಂಡ ಪಾತ್ರಗಳೇ ಬೇಕಂತೀರಿ. ಎಲ್ಲ ನಾಟಕದೊಳಗತ್ತು ಯಾವುದೇ ಕ್ಷೇತ್ರದೊಳಗಾತು ನೀವು ಗಂಡ ಪಾತ್ರಗಳನ್ನೇ ಮಾಡ್ರಿ, ನಿಮಗೆ ಒಪ್ತದಿದ್ರೆ ಅದು. ನನ್ನ ಗಂಡ ಪಾತ್ರ ಒಪ್ತೈತ್ರಿ. ಹಾಂ, ಈಗ ಮನಿ ವಿಷಯಕ್ಕೆ ಬರೋಣ. ಈಗ ಇಷ್ಟೆಲ್ಲ ಮಾಡ್ತಿದ್ರಲ್ಲ, ಮನಿ ಒಳಗೆ ಎಲ್ಲಾರ್ದು ಸಹಕಾರ ಇತ್ತು. ಎಲ್ಲಾರ್ದು ಸಹಕಾರ ಐತೆ. ಅತ್ತಿ ಮಾವಿದ್ರು? ಅತ್ತಿ ಮಾವ ಅವ್ರು ಒಂದು ಊರಾಗ, ನಾವು ಒಂದು ಊರಾಗ್ರಿ. ನೀವೊಂದು ಊರಾಗಿದ್ರು. ನನ್ನ ತಾಯಿ ಊರಾಗನ ಜಾಗ ಕೊಟ್ಟಳು, ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಜೀವನ ಮಾಡಿದ್ರು. ಅಂದ್ರೆ ಅತ್ತಿ ಮಾವ ದೂರಿಂದರೆ ಸಹಕಾರ ಇತ್ತಲ್ಲ? ಇದ್ರೆ ಅವ್ರು ಚಲೋ ಹೋಗೋದು ಬರೋದು ಎಲ್ಲ ಇತ್ತು ಮಾಡ್ತಿದ್ರು. ಆದ್ರೂ ಸದ್ಯಕ್ಕೆ ನನ್ನ ಬಡತನಕ್ಕಾಗಿ ನಮ್ದು ಹೊಲ ಇಲ್ರಿ, ಮನಿ ಆಟ ತಾಯಿ ಕೊಟ್ಟದ್ರ ಕಟ್ಕೊಂತೀವಿ. ಅದು ಗೌರ್ಮೆಂಟ್ದು ಒಂದು ಬಿಟ್ಟು 2-3 ಪಲಾಟ್ ಹಾಕ್ಸ್ಕೊಂಡು ಕೂಡು ಮಾಡಿ ಎಷ್ಟು ಮನೆ ಕಟ್ಕೊಂಡೀವಿ. ನಮ್ಮ ಜೀವ ಮಾಡ್ಕೊಂಡೀವು. ಸತ್ಯದಿಂದ ಬದುಕಿರಲ್ಲ, ಅದು ಸಂತೋಷ ಪಡಬೇಕು. ಮತ್ತು 5 ಮಕ್ಕಳ ದುಡಿಮೆ ಒಳಗ ನೀವು ಬದುಕಿರಿ. ಸತ್ಯತನ ಅದು ಒಳಗಿದ್ರೆ. ನಾ ದೊಡ್ಡ ತಂದಾಗ ಒಂದು ಉಪ್ಪಿನ ಪ್ಯಾಕೆಟ್ ತರ್ಬೇಕ್ರಿ ನಾವು. ಹೌದು, 5 ಮಕ್ಕಳು. 5 ಮಕ್ಕಳು. ಈಗ 11 ಮೊಮ್ಮಕ್ಕಳು ನನಗೆ. 11 ಮೊಮ್ಮಕ್ಕಳು. ಬಂಗಾರ ಅಂದ್ರೆ ಇವ್ರು ಬಂಗಾರ ಹಾಕೊಂಡು ಹಾಕೊಳ್ಳ ಅವ್ರು ನಗ್ತಾರ್ರಿ. ನಮ್ಗೆ ಸುಮಾರು 500 ರೂಪಾಯಿ ಕೊಡ್ತೊಂದು ನಮಗೆ ಬಂಗಾರ ಅಂದ್ರು ನಮಗೆ ತೊಗೊಂಡು ಏನು ಮಾಡೋದು? ಆ ಬಂಗಾರ ತೊಗೊಂಡು ಏನು ಮಾಡೋದು? ನಿಮ್ಮ ಕಲೆನೇ, ನಿಮ್ಮ ಗುಣ ನಿಮ್ಮ ಹತ್ರ ಬಂಗಾರದಲ್ಲ. ನಾವು ಮಾಡಿದ ಕರ್ಮ ನಾವು ಉಂಡು ತೀರ್ಸಾಕ್ ಬಂದೇವು ಅಂದಂಗೆ ಆಗ್ತದೆ. ಅದೇನು ಕರ್ಮ ಅಲ್ಲ, ಏನಲ್ಲ. ಅಲ್ಲ, ಈಗ ಬಂಗಾರ ಹಾಕೊಂಡ್ರೆ ಖರೇನಿಗೇನು ನೀವು ಅನ್ಬೋದು. ಏನು ಅಂದ್ರೆ ಒಂದು ಗುಂಜಿ ಬಂಗಾರ ಇಲ್ಲ ಅಂತ ಹೇಳ್ತೀರಿ. ಬಂಗಾರದಂಥ ಗುಣ ಅವಲ್ಲ. ನಮ್ಮ ಹಿರಿಯ ಹಿಂಗ ಅಂತಿದ್ದ, ಶಿಷ್ಯಲ ಬಂಗಾರ ಮ್ಯಾಗ ಆಸೆ ಮಾಡಬೇಡ, ಬಂಗಾರ ಅಂತ ಶೇರಿಗೆ ಬಂಗಾರ ಇಡಿಸ್ಬಾರ್ದು ಅಂತಿದ್ದವ ನಮ್ಮ ಹಿರಿಯರಿ. ಬಂಗಾರ ಮೇಲೆ ಮತ್ತೊಬ್ರ ಕಣ್ಣು ಇರ್ತದ. ನಮ್ಮ ಗುಣ ನಮ್ಮ ಹತ್ರ ಉಳ್ಕೋತದ. ನಮ್ಮ ಗುಣ ಯಾರು ಕಸ್ಕೊಳಂಗಿಲ್ಲ, ಅದನ್ನ ಯಾರು ತುಡುಗ್ ಮಾಡಂಗಿಲ್ಲ. 2 ತಮ್ಮಗಳ, ಒಬ್ಬಾಕಿ ತಂಗಿ, 2 ತಂಗಿಯರ, ಒಬ್ಬ ಅಣ್ಣ, ನಮ್ಮವ್ವ, ನಮ್ಮಪ್ಪನ. ನನಗೆ 27 ವರ್ಷಕ್ಕೆ ಮಕ್ಕಳಾಗೋ ಮಠ ಅವ್ರು ದುಡ್ದು ಹಾಕಿನಿ. ಅವ್ರ ಮದ್ವೆ ಮಾಡಿನಿ, ಅವ್ರ ತಂಗಿನ ಮದ್ವೆ ಮಾಡಿನಿ, ತಮ್ಮಗಳ ಮದ್ವೆ ಕಲಾದ ಮ್ಯಾಗ. ಆ ನಂತರ ನಾ 5 ಹಡಿಯಾಕತ್ತೀನಿ. ನಾನು ಮಕ್ಕಳನ್ನ ದೊಡ್ಡ ಸಣ್ಣ ಮಾಡಿ ಮಾತಿ ಕಲಾದ ಮ್ಯಾಗ ಭಿಕ್ಷಾ ಬೇಡಿಕೆ ಅಂದ ಅತ್ತೆ ಬೇಡಿಕೆಯಾರ ಮಕ್ಕಳ ಮದ್ವೆನೂ ಮಾಡಿನಿ. ನೋಡ ಆ ಕಾಲಕರ್ಮ ಕುಡ್ಕೊಂಡ ದೊಡ್ಡ ಮಗ ಒಬ್ಬ ಗಾಡಿ ಟ್ರಕ್ ಕುಡಿತಿದ್ದ, ಸಂಘ ದೋಸ್ತಿಯಿಂದ ಸೆರೆ ಕುಡಿಯಾಕ ಅವ ಸತ್ವಾದ. ಮತ್ತೊಬ್ಬ ಅವ ಹೆಂಡತಿ ಕೂಡ ಜಗಳಾಡಿದ, ಆಕ್ಸಿಡೆಂಟ್ ಆ ತದಿಗೆ. ಅವ ಜಗಳಾಡ್ಕ್ಯಾರ, ಅವ ಹೆಂಡತಿ ನನ್ನ ಹೊರಗಾಕ್ಯದ. ಏನು ಬಾಳೆ ಆತಪ್ಪ ಇದು ಅಂತೇಳಿ ಅಣ್ಣ ನಾ ಈ ಅಜ್ಞಾನ ಪ್ರಕಾರ ಆಗ್ತಾವ. ಕಲಾದ ಆಗಾರ ನನಗೆ ಶಾಂತಿ ಸಿಗ್ತೈತೆ ಅಂತೇಳಿ ನಾ ಕಲಾಕ್ ಹೋಗ್ತೇನೆ. 6-7 ಪಾತ್ರ ಮಾಡೋದ್ನ. 6-7 ಪಾತ್ರ. ಆ ಮಾರ್ವಾಡಿ, ಪೋಸ್ಟ್ಮನ್, ಬ್ಯಾಗಾರಿ, ಮುದುಕ, ಪೂಜಾರಿ, ಬಸವಂತ ಇಷ್ಟು ಮಾಡಿದಾಗ 6 ಪಾತ್ರ ಮಾಡಿದಾಗ 2,000 ರೂಪಾಯಿ ಕೊಡ್ತಾರ. 6 ಪಾತ್ರ ಮಾಡಿ ಕೇಳ ನಮ್ಮ ಸುದ್ದಿ ನಂದು. ಒಂದೇ ಇದ್ರೊಳಗೆ ನಾಟಕದೊಳಗ ಅಂದ್ರೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ಬೇಕು. ಅಷ್ಟು ಅದರ ಪ್ರಕಾರ ಮಾತಾಡಬೇಕು.
ಮತ್ತು ಅದ ಗಂಗನ ಪಾಟಿ ಮತ್ತು ಚಿಮ್ನಾನ್ ಪಾಟಿ ಕಲ್ತೀನಿ ಕರೆ ಅದನ್ನ ಚಲೋ ಟೈಮ್ ಮಾಡ್ತೀನಿ ಅಂದ್ರೆ 20,000 ತೊಗೊಂಡು ಹೋಗ್ತೀನಿ ಮನೆಗೆ. ಈಗ ನೋಡ್ಲ 20,000 15,000 ರೂಪಾಯಿ ಕೊಡ್ತಾರ್ರಿ. ಕಲಾಕಾರದ ಬೇರೆ ತಗೋನಿ ಮತ್ತು ಕಾರ್ನ ಕರ್ಕೊಂಡು ಹೋಗ್ರಿ ಅಂತಾರ, ಕಾರ್ನ ತಂದು ಬಿಡ್ರಿ ಅಂತಾರ. ನೀವೆಲ್ಲ ನಡ್ಕೊಂಡು ಹೋಗಿರಿ, ಬುತ್ತಿ ಕಟ್ಕೊಂಡು ಹೋಗಿ. ನಾನು ತಲೆ ಮ್ಯಾಲ ಪೇಟೆ ಹೊತ್ಕೊಂಡು ಹೋಗಿದ್ದೇನ್ರಿ. ಪೇಟಿ ತಲೆ ಮೇಲೆ ಪೇಟಿ ಹೊತ್ಕೊಂಡು ಹೋಗುದು ನಿಮ್ದು ಖರೇ ಕಲಾ ಜೀವನದ. ಯಪ್ಪ ನನ್ನಂತಪ್ಪ ಕರ್ಮ ಯಾರಿಗೂ ಬರಬಾರ್ದು ಅಂತ ನೋಡಪ್ಪ. ಈಗ ಬ್ಯಾಗ್ ಹೊರವ್ರೊಬ್ರು ಬ್ಯಾರಿ ಹಾಕೋಬ್ರಿ, ನನಗೆ ನಿಂತು ಬರ್ತಾನೆ ಕತ್ತಿ ಗತಿ ಇಂಥ ಬ್ಯಾಗ್ ಹೊತ್ಕೊಂಡು ಆಟ ಮಾಡಕ್ ಹಾರಿ. ಈಗ ಅದು ರೀ ಈಗ ಮೊನ್ನೆ ನಾನು ತಿಗಡಿ ಬಂದಾಗ 8 ಮಂದಿ ಹಿಂದ, ಈಗ ಒಂದಾಳ ಕಾಲಿಗೆ ಒಂದಾಳ, ಮತ್ ಕಾರ್ ಗಾಡಿ ತೊಗೊಂಬರ್ತಾರ ಅವ್ರು ಕರ್ಕೊಂಡು. ನಮ್ಮನ್ನ ಯಾರು ಕಾರ್ ಗಾಡಿಯಾಗ ಯಾತ್ರ ಅವಾಗ ಇದ್ದಿದ್ದಲ್ಲ, ಕಾರೇ ಇದ್ದಿದ್ದಿಲ್ಲ ತಗೋ ಅವಾಗ ಅಲ್ರಿ. ಈಗ 20 ಕಾರವ 1 ಕಿಲೋಮೀಟರ್ ಅವ್ರ ಊರ್ ಐತೆ ಅಂದ್ರು ನಡ್ಕೊಂತ ಹೋಗಿ ಆಟ ಮಾಡ್ಬೇಕು. ನೀವು ಮಾಡೋದು ಬೇರೆ. ನಿಮ್ಗ ಮೈಕ್ ಸಾತ್ ಚಲೋ ಮೈಕ್ ಇದ್ದಿದ್ದಿಲ್ಲ, ಬೆಳಕು ಇದ್ದಿದ್ದಿಲ್ಲ, ಲೈಟ್ ಇದ್ದಿದ್ದಿಲ್ಲ, ಗ್ಯಾಸ್ ಹಚ್ಚಿ ಮಾಡೋದು. ನೀವು ಗ್ಯಾಸ್ ಹಚ್ಚಿ ಮಾಡಿ ಖರೇ ಕಲಾವಿದರು. ಆವಾಗ ಇವ್ರ ಕಲಾವಿದರು ಅಂತ ತೋರಿಸ್ಕೊಳ್ಲಿಕ್ಕೆ ಆ ಕಾಲಿತ್ತು. ಚಿಮಣಿ ಮ್ಯಾಗ ಹೋದ್ರೆ ಹಾಡ್ತಿದ್ರು. ಚಿಮಣಿ ಮ್ಯಾಗ ಬಣ್ಣ ಹಚ್ಕೊಂಡೇವ್ ನಾವು. ಚಿಮಣಿ ಇಟ್ಕೊಂಡು ಬಣ್ಣ ಹಚ್ಕೊಳ್ಳೋದು ಅದೊಂದು ಕಾಲೇ ಬೇರೆ ಅದ. ಈಗ ಮಾಡೋದು ಏನು ಭಾಳ ಸರಳದ. ಈಗೆಲ್ಲ ಕರೆಂಟ್ ಬಂತು, ಇವು ಬಂತು, ವಿದ್ಯುತ್ ದೀಪಗಳು ಬಂತು, ಆಮೇಲೆ ಏನೇನು ಟೆಕ್ನಾಲಜಿ ಬಂತು. ಈಗಿಂದ ಭಾಳ ಸರಳದ. ಈಗ ಮೈಕ್ ಬಂತು, ಇದು ಬಂತು, ಈಗಿಂದ ಬೇರೆ ಇದೆ ಈಗಿಂದ. ಅವಾಗ ಇಲ್ಲ ನಾನು ಒಟ್ಟ ಜೀವನದಾಗ ಬಂದು ಕಲಾವಂತ ಆಗಿದ್ದೇನಲ್ಲ. ಚಲೋ ಮಾಡಲಿ ಕೆಟ್ಟ ಮಾಡಲಿ, ಸುಮಾರ ಹಾಡಲಿ, ತಾಳರ್ಕ ಹಾಡಲಿ, ಒಟ್ಟು ಹೆಂಗೋ ಮಾಡಲಿ, ಒಟ್ಟು ಕಲಾ ಸೇವಾ ಮಾಡಿದಾನ. ಅಲ್ಲ ಸುಮಾರು ಯಾಕೆ ಹಾಡಿ ಬಿಡುವ ನಿಮ್ಮ ಪೂರ್ತಕ್ಕೆ ನೀವು ಯಾಕೆ ಅಲ್ಲ ನೋಡ್ರು ಬರ್ಲವ್ರ ಅಂತಾರಿ ನನಗೆ. ಕಿಚ್ಚಿಗೆ ಅಂತಾರ ತಗೋ, ನಮಗೆ ಅಂತಾರೆ ಅವ್ರಿ ಕಿಚ್ಚಿಗೆ ಅಂತಾರ. ಅನುಮಾರ ಯಾಕ ನಾ ಭಗವಂತ ನಾವು ಎಷ್ಟು ಕೊಟ್ಟನ ಮಾಡ್ಬೇಕಲ್ಲ, ಹೆಚ್ಚಿನ ಮಾಡಕ್ಕೆ ಬರುವುದಿಲ್ಲ. ಅವ್ರು ದೇವ್ರು ನಿಮಗೆ ಭಾಳ ಕೊಟ್ಟಿದ್ದಾನು. ನೀವು ಆಫೀಸ್ದಾಗ ಕುಂಡ್ರದ್ ಕೊಟ್ಟಿದ್ದಾನು, ನನಗೆ ಆಫೀಸ್ದಾಗ ಕುಂಡ್ರದ್ ಕೊಟ್ಟಿದ್ದಾನೇನ ಇಲ್ಲ. ನಮ್ಗೆ ರೀ ದೊಡ್ಡದ, ನಿಮ್ಗೆ ದೊಡ್ಡದ. ಅದನ್ನ ತಿಳ್ಕೊಬೇಕ. ತಿಳ್ಕೊಂಡ್ ಕ್ಯಾರ ಜೀವನ ಮಾಡ್ಬೇಕ್ರಿ ಯಾವಾಗಾದ್ರು. ಅಲ್ಲದ ಕಲಾವಿದರು ಎಲ್ಲರ ಕಡೆಯಿಂದ ಅನ್ಸ್ಕೊಳ್ಳೋದು ಬರ್ತದ, ಮಾಡೋದು ಬರ್ತದ. ಅದನ್ನೆಲ್ಲ ಮೆಟ್ಟಿ ನಿಂತಾಗಿ ನಾವು ನಿಜವಾದ ಕಲಾವಿದರು ಅನ್ಸ್ಕೋತೀವಿ. ನಾವು ಬಂದು ನಿಮ್ಮ ದುಃಖನು ನಮಗೆ ತೋರಿಸ್ಕೊಟ್ಟಿರಿ, ಸತ್ಯವಾದ್ದು ಕೆಟ್ಟ ಅನ್ಸ್ಕೊಂಡು ನಿಮ್ಮ ಕಣ್ಣ ನೀರು ಹಾಕಿದ್ರಿ. ಇರ್ಲಿ, ನಾವೇನಂತೀವಿ, ಇನ್ನೇನ ನಾ ಸಾಯೋದ್ರೊಳಗಾಗಿ ನನ್ನ ಗಂಡು ತಗೊಂಡಿಲ್ಲ, ನಾನಾರು ಒಂದು ರಾಷ್ಟ್ರಪತಿ ತಗೋಬೇಕು, ಬರ್ತದ ಮಾಡ್ಕೋಬೇಕು ಅನ್ನೋದು ಒಂದು ಆಸೆ. ಅಂದ್ರೆ ಸರ್ಕಾರ ನಿಮ್ಮನ್ನು ಗುರ್ತಿಸ್ಬೇಕು. ಇಷ್ಟೊಂದು ನಮ್ಮೂರು ಬಾನುಲಿ ಕೇಂದ್ರಕ್ಕೆ 1,000 ಫೋಟೋ ತೊಗೊಂಬಂದಿರಿ, 1,000 ಪೇಪರ್ ತೊಗೊಂಬಂದಿರಿ, ಎಲ್ಲ ದಾಖಲಾತಿ ತೊಗೊಂಬಂದಿರಿ, ಬೇಕಾದ ತೋರಿಸಿದ್ರಿ. ಅದನ್ನು ಗುರುತಿಸು ವೇಳೆನೂ ಬಂದದ. ಈಗ ಎಲ್ಲ ಮತ್ತು ನಾನು ಮೋಸ್ತನ ಮಾಡಿ ಚಾಪ್ಟರ್ ತನ ಮಾಡಿನಾಗ ಅದನ್ನು ಪದವಿ ಪಡೆಯಕಲ್ಲ. ಖರೆ ಅವ್ರು ಈಗ ಅದಾಳಪ್ಪ ಹೆಣ್ಮಗಳು ಅಂತ ಹೇಳ್ದ ನನಗೆ ಕೊಡ್ಲಿ ಅಂತ ಸಿಗ್ತಾರೆ, ಬರ್ತದೆ. ನಮ್ಮೂರ ಬಾನುಲಿ ಕೇಂದ್ರದಿಂದ ನಾವು ಆ ರೀತಿ ಸಿಗಲಿ ಅಂತ ಹೇಳಿದ್ರೆ ನಿಮಗೆ ಶುಭಾಶಯಗಳನ್ನು ಹೇಳ್ತೀವಿ, ಅಭಿನಂದನೆಗಳನ್ನು ಹೇಳ್ತೀವಿ. ಸುಶೀಲಕ್ಕ, ಇವಾಗ ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು. ಕಲಾ ಸೇವೆ ನಿಮ್ದು ಹಿಂಗೆ ನಿರಂತರವಾಗಿ ನಡೀಲಿ, ನಿಮ್ದು ಬೇಜಾರು ಮಾಡ್ಕೋಬಾರ್ದು, ಜೀವನ ಇದೇ ರೀತಿನ ಸಾಗಲಿ. ಕಲಾದೇವಿ ಅಂತೂ ಎಂದು ನಮ್ಮ ಕೈ ಕೊಡಂಗಿಲ್ಲ, ಆಕಿ ನಮ್ಮವ್ವ. ಆಕಿ ಕಲಾದೇವಿ ನಮ್ಮವ್ವ. ಈಗ ಇಷ್ಟೊಂದು ಮಾಡಿರಿ, ಮೊದಲೆಲ್ಲ ಮಾಡಿರಿ, ಆಮೇಲೆ ನಿಮ್ಮ 5 ಮಕ್ಕಳದ್ದು ಮಾಡಿರಿ. ಎಷ್ಟು ಹೇಳಿರಿ, 74 ವರ್ಷ ಅಂದ್ರೆ ಮತ್ತು ಇನ್ನೂ ದುಡಿತೀನಿ ಅಂತೀರಿ. ಇನ್ನೂ ಹೆಂಗಿದ್ದೀರಿ ಹಂಗೆ ಇದ್ದೀರಿ. ಒಂದು ನಾಟಕದೊಳಗೆ 6 ಪಾತ್ರಗಳನ್ನು ಮಾಡಿರಿ. ಒಳಗೆ ಹೋಗೋದು ಡ್ರೆಸ್ ಮಾಡ್ಕೊಂಡು ಬ್ಯಾರೆ ಬರೋದು, ಒಳಗೆ ಹೋಗೋದು ಡ್ರೆಸ್ 6 ಪಾತ್ರದವ್ರು ಒಬ್ಬರೇ ಮಾಡಿರಿ, ಒಬ್ಬರೇ ಮಾಡೋದ್ರಿ. ನೀವು ಅವ್ರಿಗೆ ಸಹಾಯ ಮಾಡಿರಿ. ಈಗ 6 ಮಂದಿಗೆ 6 ಪಗಾರ ಕೊಡ್ಬೇಕಾಗ್ತಿತ್ತು. ಈಗ ನಿಮ್ಮ ಒಬ್ಬರಿಗೆ ಒಂದು ಪಗಾರ ಕೊಟ್ಟು 6 ಪಾತ್ರ ಮಾಡಿಸಿಕೊಂಡಾರ. ಅದಕ್ಕೆ ಇದು ನಿಮ್ದು ಕಲಾ ಸೇವೆ ಹಿಂಗೆ ನಡೀಲಿ. ಇವಾಗ ಏನಾಗ್ತದ, ನಾಟಕ ನಿಮ್ದೇನು ಹಲವಾರು ಪ್ರತಿಭೆಗಳು ಏನವ, ನಿಮ್ಮ ಎಲ್ಲ ರೀತಿಯಿಂದ ಮೊದಲಿಂದೇನು ಪಾರಿಜಾತ ಒಳಗೂ ಇರ್ರಿ, ಸಂಗ್ಯಾ ಬಾಳೆ ಒಳಗೂ ಇರ್ರಿ, ಆಮೇಲೆ ರಾಧಾ ನಾಟ್ಯ ಒಳಗೂ ಇರ್ರಿ, ರಾಧಾಕೃಷ್ಣ ನಾಟಕದೊಳಗೂ ಇರ್ರಿ, ಬಯಲಾಟ ಒಳಗಿರ್ಲಿ, ಸಣ್ಣ ಆಟ ಒಳಗೆ ಇರಲಿ, ಏನದ ಜಾನಪದ ಕಲಾ ಸಂಸ್ಕೃತಿ ಒಳಗೆ ಏನೇನು ಬರ್ತಾವಲ್ಲ ಎಲ್ಲಾನು ನೀವು ಮಾಡಿರಿ ಮತ್ತು ಮಾಡ್ರಿ. ಇದನ್ನ ನಿಮ್ಮಿಂದ ಸರ್ಕಾರ ಗುರುತಿಸ್ತದ. ಯಾಕೆ ಗುರುತಿಸಲ್ಲ? ಆ ಆಶಾಭಾವನೆಯೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮ ಮುಗಿಸ್ತೀನಿ. ಜಾನಪದ ಜಗತ್ತಿನ ಅರಸಿ ಹೇಳ್ತಾಳಾಕಿ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತೇಳಿ. ಹಂಗೆ ಡಾಕ್ಟರ್ ಶ್ರೇಂಗ್ ಜೋಶಿ ಅವರು, ಸುಶೀಲಕ್ಕ ಇಬ್ಬರು ಬೀಸ್ಲಿಕ್ಕೆ ಕೂತೀವಿ. ನಮ್ಮ ಜೋಳ ಎಲ್ಲ ಮುಗ್ದಾವು, ನಮ್ಮ ಹಾಡು ಉಳ್ದಾವು, ನಮ್ಮ ಮಾತು ಉಳ್ದಾವು. ಮತ್ತು ನಿಮ್ಮನ್ನ ಮುಂದಿನ ಸಂಚಿಕೆ ಒಳಗೆ ಮತ್ತೆ ಕರೆಸ್ತೀವಿ ಹೊಸ ವಿಷಯದೊಂದಿಗೆ.
ಮತ್ ಮಾತಾಡೋಣ ಅಂತ. ಈಗ ನಮ್ಮೂರ ಬಾಂಧವ್ಯ ಕೇಂದ್ರಕ್ಕೆ ಬಂದ್ರಿ, ನಿಮ್ಗೆ ಏನ್ ಅನ್ಸ? ಸಂತೋಷ ಆಗ್ಯದ? ನಮಗೆ ಸಂತೋಷ ಆಯ್ತಿರಲ್ಲ, ನನಗೆ ಸಂತೋಷ ಆಯ್ತು, ಭಾಳ ಆನಂದ ಆತ್ರಿ. ನನಗೆ ಹಿಂಗೆಲ್ಲ ನನಗೆ ಇಷ್ಟೆಲ್ಲ ಇವ್ನ ಕಾರ್ಯ ಮಾಡಿ ಕೇಳ್ತಾರ ಅನ್ನೋದು ನನಗೆ ಗೊತ್ತಿಲ್ರಿ. ಗೊತ್ತಿಲ್ಲ ನಮ್ಮನ್ನ ಗುಬ್ಬಿಗತ್ತೆ ಕುಂಡ್ರಿಸ್ಕ್ಯಾರ ಇವರೆಲ್ಲ ಅಡ್ಡಾಡಿ. ನಾ ಗುರ್ತು ಹಿಡಿದ್ನಲ್ಲ. ಸಂತೋಷ ಆಗಿದಲ್ಲ ನಿಮಗ? ಸಂತೋಷ ಆತ್ರಿ, ಬಹಳ ಸಂತೋಷ ಆಗಿದೆ. ಹಿಂಗೆ ಮತ್ ಕರೆಸ್ತೀವಿ. ಈ ಕಾರ್ಯಕ್ರಮ ಮುಗಿಸ್ತೀನಿ, ವಿದಾಯ ಹೇಳ್ತೀನಿ, ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ ರೀ.